ಇಲ್ಲ ನಾನು ಫಸ್ಟ್ ಆಕ್ಟಿಂಗ್ ಬಗ್ಗೆ ABCD ಗೊತ್ತಿರಲಿಲ್ಲ ನನಗೆ. ಐ ವಾಸ್ ಲೈಕ್ ದ್ಯಾಟ್. ಅವ್ರನ್ನ ನಾನು ವಿನಯ್ ಗೌಡಾಗಿ ನೋಡಿರ್ಬೇಕಿದ್ರೆ ನಾನು ಅವಾಗ 19 ವರ್ಷದ ಹುಡುಗಿ ಆ್ಯಂಡ್ ನಾನು ಅವ್ರಿಗೇನೋ ಹೇಳಿದೆ, ಅಲ್ಲೊಂದು ಗಲಾಟೆ ಆಯ್ತು ನನಗೆ. ಸ್ವಲ್ಪ ಬಾಡಿ ಚೇಂಜಸ್ ಆಗಿದೆ, ಬುದ್ಧಿ ಅದೇ ರೀತಿ ಇದೆ ನಂದಿನ. ಅಲ್ಲಿ ಮನೆ ಒಳಗೂ ಎಲ್ಲ ಕ್ಲಾರಿಟಿ ಕೊಡು ಅಂತ. ವಾಟ್ ಲೈಕ್ ವೈ ಬಳೆ ಹಾಕೋ ಅಂತ ಏನಕ್ಕೆ ಹೇಳ್ತೀರಾ, ಹುಡುಗರು ಬಳೆ ಹಾಕೋ ಅಂತ ಏನಕ್ಕೆ ಹೇಳ್ತೀರಾ, ವಾಟ್ ಆ ಪಾಯಿಂಟಲ್ಲಿ ದರ್ ವಾಸ್ ನಥಿಂಗ್. ಲೈಕ್ ನಾನು ಏನೂ ಯೋಚನೆ ಮಾಡ್ತಾ ಇರಲಿಲ್ಲ. ಇಟ್ ಕೇಮ್ ಕೆದಕಿ ಬಂದು ನನಗೆ ಡಿಸ್ರೆಸ್ಪೆಕ್ಟ್ ಮಾಡಿದಾಗ ಐ ಕ್ಯಾನ್ ನಾಟ್ ಟಾಲರೇಟ್. ನನ್ನ ಸ್ಕೂಲಲ್ಲೂ ಸುಮಾರು ಜನ ಹೊಡೆದಿದ್ದೀನಿ, ಅದೆಲ್ಲ ಇದೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಸಂದೀಪ್. ಒಂದು ಬಳೆ ಎಷ್ಟು ದೊಡ್ಡ ಮಟ್ಟಿಗೆ ಸದ್ದು ಮಾಡುತ್ತೆ ಅನ್ನೋದು ಮೋಸ್ಟ್ಲಿ ಬಳೆ ಹಾಕಿರೋರಿಗೂ ಎಷ್ಟೋ ಜನ ಗೊತ್ತಿರಲ್ಲ. ಬಿಗ್ ಬಾಸ್ ಅಂತ ಅಂದರೆ ಬರೀ ಹುಡುಗರುಗಳು ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಅವರೇ ಡಾಮಿನೇಟ್ ಮಾಡ್ತಾರೆ ಅನ್ನೋದಿತ್ತು. ಬಟ್ ಆದರೆ ಈ ಬಾರಿಯ ಬಿಗ್ ಬಾಸಲ್ಲಿ ಒಂದು ಹೆಣ್ಣುಡುಗಿ ಕೂಡ ಈ ಮಟ್ಟಿಗೆ ಸೌಂಡ್ ಮಾಡಬಹುದು ಅಂತ ತೋರಿಸ್ಕೊಟ್ಟಿರೋದು ಸಂಗೀತ ಶೃಂಗೇರಿ. ನನ್ನ ಜೊತೆ ಇದ್ದಾರೆ. ಸಂಗೀತ, ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ಓ ಸೂಪರ್ ಆಗಿದ್ದೀನಿ. ಆ್ಯಂಡ್ ಬಿಗ್ ಬಾಸ್ ಇಂದ ಆಚೆ ಬಂದಮೇಲೆ ಯೂಶುವಲ್ ಆಗಿ ಇಂಟರ್ವ್ಯೂಸು, ಮಾಧ್ಯಮ, ಅಲ್ಲಿ ಇಲ್ಲಿ ಸಾಕಷ್ಟು ರಿಪೀಟೆಡ್ ಪ್ರಶ್ನೆಗಳು. ಅನ್ಫಾರ್ಚುನೇಟ್ಲಿ ಆನ್ಸರ್ ಮಾಡಲೇಬೇಕು, ಯಾಕಂದ್ರೆ ನನಗೆ ಪ್ರಶ್ನೆ ಹೊಸದು, ನಿಮಗೆ ಹಳೆದಾಗಿರುತ್ತೆ ನಿಮಗೆ. ಸೊ ಹೇಗಿತ್ತು ಹೊರಗಡೆ ಬಂದ್ಮೇಲೆ ವಾತಾವರಣ? ಸೂಪರ್ಬ್. ಆಕ್ಚುಲಿ ತುಂಬ ಹೊರಗಡೆ ಬರಬೇಕು ಅಂತ ಕಾಯ್ತಾನೆ ಇದ್ದೆ. ಬಂದ್ಮೇಲಂತೂ ಫುಲ್ ಪೀಸ್ಫುಲ್ ಆಗಿ ಒಂದು 2 ದಿವಸ ರೆಸ್ಟ್ ತಗೊಂಡೇ ಬಿಟ್ಟೆ. ಆ್ಯಂಡ್ ಇವಾಗ ಇಂಟರ್ವ್ಯೂಸ್ನ ಅಟೆಂಡ್ ಮಾಡ್ತಿದ್ದೀನಿ. 2 ಡೇ ಕಂಪ್ಲೀಟ್ ರೆಸ್ಟ್ ಸುಖವಾಗಿತ್ತು. ಯಾಕೆ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ರಿ? ಬಿಕಾಸ್ ಜನ ನೋಡಿರ್ಲಿಲ್ಲ, ಅದೇ ಜನ ನೋಡಿ ಬೋರ್ ಆಗಿದ್ದೆ. ಗೆದ್ದು ಬರಬೇಕು ಅಂದ್ಕೊಂಡಿದ್ರಿ? ಅಫ್ಕೋರ್ಸ್. ಅದೆಷ್ಟು ನೋವಿದೆ ಇವಾಗ? ನೋವಿಲ್ಲ, ಬಿಕಾಸ್ ನಾನು ಅನ್ಕೊಂಡು ಹೋಗಿದ್ದು ನಾನು ಸಾಧಿಸಿದ್ದೀನಿ. ನಾನು ಪ್ರೀತಿ ಗಳಿಸ್ಬೇಕಂತ ಇದ್ದೆ, ಅದೇ ನನ್ನ ಮೇನ್ ಇಂಟೆನ್ಷನ್ ಆಗಿತ್ತು. ನನ್ನ ಪರ್ಸ್ನಾಲಿಟಿನ ಜನ ಹೇಗೆ ಅರ್ಥ ಮಾಡ್ಕೊತಾರಂತ ನೋಡಬೇಕಿತ್ತು. ನನ್ನ ಪರ್ಸ್ನಾಲಿಟಿನ ಜನಕ್ಕೆ ತೋರಿಸ್ಬೇಕಿತ್ತು. ಸಂಗೀತ ಶೃಂಗೇರಿ ಯಾರು ಅಂತ ತೋರಿಸ್ಬೇಕಿತ್ತು. ಅದು ನಾನು ಅಚೀವ್ ಮಾಡಿದ್ದೀನಿ. ಇನ್ನೇನು ಬೇಕು? ಅಂದ್ರೆ ಒಳಗಿದ್ದಾಗ ಅಂಟಿಲ್ ಅನ್ಲೆಸ್ ನೀವು ಲಾಸ್ಟ್ 3 ಜನ ಸ್ಟೇಜಲ್ಲಿ ಉಳಿಯೋ ತನಕ ನೀವು ಜನರ ಪ್ರೀತಿ ಎಷ್ಟರ ಮಟ್ಟಿಗೆ ಗಳಿಸಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಿತ್ತ ಒಳಗಿದ್ದಾಗ? ಇಲ್ಲ. ಬಟ್ ನಾನು ಒಂದ್ಸತಿ ಹೋಗ್ಬೇಕು ಅಂತ ಹೇಳಿದಾಗ ಸುದೀಪ್ ಸರ್ ಒಂದು ಕ್ಲೂ ಕೊಟ್ಟಿದ್ರು, ದಟ್ ನಿಮಗೆ ಗೊತ್ತಿಲ್ಲ ಜನ ಇಲ್ಲಿ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ನಿಮ್ನ ಅಂತ. ನಾನು ಒಂದ್ಸತಿ ತುಂಬಾ ಸ್ಯಾಡ್ ಆಗಿದ್ದಾಗ ಬಿಗ್ ಬಾಸ್ ಕಡೆಯಿಂದ ಒಂದು ಮಾತುಗಳು ಬಂದಾಗ್ಲೂ ಕೂಡ ಆ ಮಾತು ಬಂದಿತ್ತು, ನಿಮಗೆ ಗೊತ್ತಿಲ್ಲ ಜನ ನಿಮ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಮನೆಯವ್ರು ಕೇಳದೆ ಇರ್ಬೋದು, ಆದ್ರೆ ಜನ ನಿಮ್ನ ಕೇಳಿಸ್ಕೊಂತಿದ್ದಾರೆ ಅಂತ ಅವರು ಕೂಡ ಒಂದ್ಸತಿ ಹೇಳಿದ್ರು. ಅದು ನಂಗೆ ಅರ್ಥ ಆಗಿರ್ಲಿಲ್ಲ. ಆದ್ರೆ ಫ್ಯಾಮಿಲಿ ಎಪಿಸೋಡ್ ಬಂದಾಗ ಫ್ಯಾಮಿಲೀಸ್ ಪ್ರತಿ ಸಲ ಹೇಳಿ ನಾನು ಕೇಳಿರೋಂಥ ಪದಗಳು ಅದಾದ್ಮೇಲೆ ಮನೆಯವ್ರ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿರೋದೆಲ್ಲ ನೋಡ್ಬಿಟ್ಟು ನನ್ಗೆ ಅರ್ಥ ಆಯ್ತು, ಓಕೆ ಫೈನ್, ಜನ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಇಲ್ಲಿರೋ ಪರ್ಸ್ಪೆಕ್ಟಿವ್ ಒರಿಜಿನಲ್ ಅಲ್ಲ, ದರ್ಸ್ ಅದರ್ ಪರ್ಸ್ಪೆಕ್ಟಿವ್, ಬೇರೆ ಥರನೇ ಜನ ನೋಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ನಿಧಾನ ಗೊತ್ತಾಗ್ತಾ ಬಂತು. ಆ್ಯಂಡ್ ದಟ್ ವಾಸ್ ಇನ್ಕ್ರೆಡಿಬಲ್ ಆ್ಯಕ್ಚುಲಿ. ಬಿಕಾಸ್ ಹೊರಗಡೆ ಬರ್ತಿದ್ದಂಗೆ ಯಾರೂ ಕೂಡ ಕಂಟೆಸ್ಟೆಂಟ್ಸಲ್ಲಿ ನನ್ನ ಹೆಸರು ತಗೊಂಡಿರಲಿಲ್ಲ. ಯಾರು ಔಟ್ ಆಗಬೇಕು ಅಂತ ಹೇಳಿದಾಗ ಇವ್ರುಗಳು ಎಲಿಮಿನೇಟ್ ಆಗಿರೋಂಥ ಕಂಟೆಸ್ಟೆಂಟ್ಗಳು ವಾಪಸ್ ಬಂದಾಗ ಅವ್ರ ಪರ್ಸ್ಪೆಕ್ಟಿವ್ಸ್ ಗೊತ್ತಾಗಿತ್ತು ವೇರ್ ಐ ಸ್ಟ್ಯಾಂಡ್ ಅಂತ. ಎಲ್ಲರೂ ಹೇಳ್ತಿದ್ರು ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ ಸಂಗೀತ ಕಡೆ ಅಂತ. ಎಸ್ಪೆಷಲಿ ಮೈಕಲ್ಲಿ ಹೇಳಿದಾಗ ನಂಗೆ ತುಂಬ ಖುಷಿಯಾಗಿತ್ತು. ಇನ್ನೇನು ಬೇಕು? ಅದು ಆ್ಯಕ್ಚುಲಿ ಕಪ್ ಗೆದ್ದ ಮೇಲೂ ಮೋಸ್ಟ್ಲಿ ಇದು ಸಿಗದೆ ಇದ್ದರೆ ಬೇಜಾರಾಗುತ್ತೆ. ಬಟ್ ಕಪ್ ಗೆಲ್ದೇನೆ ಈ ಥರದ್ದು ಒಂದು ಸಪೋರ್ಟು ವಿತೌಟ್ ಸ್ಪೆಂಡಿಂಗ್ ಅ ರೂಪಿ ಆನ್ PR ಇದು ಗಳಿಸಿದ್ದೀನಿ ಅಂದರೆ ಇನ್ನೇನು ಬೇಕು? ದಿಸ್ ಇಸ್ ದ ಬೆಸ್ಟ್ ಅಚೀವ್ಮೆಂಟ್. ಅಂದ್ರೆ ಬಿಗ್ ಬಾಸ್ಗೆ ಹೋಗಿ ಬಂದಿರೋದು ನಿಮಗೆ ಖುಷಿ ಇದೆ? ಡೆಫಿನೆಟ್ಲಿ ಸ್ಯಾಟಿಸ್ಫೈಡ್? ಡೆಫಿನೆಟ್ಲಿ. ಬಟ್ ಈ ಪ್ರಶ್ನೆ ಸಾಕಷ್ಟು ಜನ ಕೇಳಿರ್ತಾರೆ, ಬಟ್ ನಾನು ಕೇಳ್ತೀನಿ. ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಡೈಲಾಗ್ ಇರುತ್ತೆ ಸಂಗೀತ, 1 ಕೋಟಿ ಕೊಟ್ಟರು ನಾನು ಹೋಗೋದು. ಹಾಗಿದ್ಮೇಲೆ 1/2 ಕೋಟಿಗೋಸ್ಕರ ಯಾಕೆ ಒಪ್ಕೊಂಡ್ರಿ? ಹ್ಯಾಪಿ ಬಿಗ್ ಬಾಸ್ ಅಂತ. ವಾಟ್ ಮೇಡ್ ಯು? ಯಾ, ಸೊ ದ ಥಿಂಗ್ ಇಸ್, ನಾನು ಅಲ್ಲಿವರೆಗೂ ಬಿಗ್ ಬಾಸ್ ಅಂತ ಬಂದಾಗ ನಾನು ಕಾಂಟ್ರವರ್ಸಿ ಅದು ಇದು ಅಂತಾನೆ ಅನ್ಕೊಂಡಿದ್ದೆ. ಬಟ್ ಈ ಸಲ ನಮ್ಮ ಅತ್ತಿಗೆ ಮನೆಗೆ ಬಂದು 2 ವರ್ಷ ಆಗಿತ್ತು, ಅಣ್ಣನ ಮದುವೆ ಆಗಿ ಬಂದು. ಆ್ಯಂಡ್ ಅವ್ರಿಗೆ ನಾನು ಇದು ಹೇಳಿದಾಗ ಮತ್ತೆ ಬಿಗ್ ಬಾಸಿಂದ ಆಫರ್ ಬಂದೆ, ನೋಡು ಸುಚಿ ಅಂತ ಹೇಳಿದಾಗ ಹೋಗ್ಬೇಕು ನೀನು ಅಂತ ಹೇಳಿದ್ರು. ಈ ಸಲ ನನ್ನ 3 ಮೂವೀಸ್ ರಿಲೀಸ್ ಆಗಿದ್ವು. ಸಂಗೀತ ಶೃಂಗೇರಿ ಮಾಡಿರೋ ಪಾತ್ರಗಳು ದೇವಿಕಾ, 777 ಚಾರ್ಲಿ, ಅನ್ನು ಮತ್ತೆ ಲಕ್ಕಿ ಮ್ಯಾನಲ್ಲಿ. ಸತಿ ಹರರ್ ಮಹಾದೇವದಲ್ಲಿ ಜನಕ್ಕೆ ಗೊತ್ತಿತ್ತು, ಇವಳು ಹರರ್ ಮಹಾದೇವಲ್ಲಿ ಸತಿ ಮಾಡಿದ್ಲಲ್ಲ ಅವಳಲ್ಲ ಅಂತ ಹೇಳೋರು. ಇವ್ರಿಗೆ ಯಾಕೆ ನನ್ನ ಹೆಸರು ಗೊತ್ತಿಲ್ಲ ಅಂತ ನಂಗೆ ಅನ್ಸೋದು ಯಾವಾಗಲೂ. ಯಾಕೆ ನನ್ನ ಸಂಗೀತ ಶೃಂಗೇರಿ ಅಂತ ಗುರ್ತಿಸ್ತಾರೆ? ಎಸ್, ಬಟ್ ಹೆಸರಿಗೆ ಯಾವತ್ತೂ ಅದು ಬರಲ್ಲ. ಹೆಸರಿಗೆ ಯಾವಾಗ ಬರುತ್ತೆ ಅಂದ್ರೆ ನಿಮ್ ಪರ್ಸನಾಲಿಟಿ ಕಂಡಾಗ ಬರುತ್ತೆ, ಇವರು ಸಂಗೀತ ಶೃಂಗೇರಿ ಅಂತ. ಸೊ ನನಗೇನು ಅನಿಸ್ತು, ಈ ಮಾಡಿರೋಂಥ ಪಾತ್ರಗಳು ತುಂಬ ಚೆನ್ನಾಗಿದ್ದಾವೆ, ಬಟ್ ಅದು ನನ್ನ ಪರ್ಸ್ನಾಲಿಟಿ ಅಲ್ಲ. ಬಿಕಾಸ್ ನೋಡಿದ್ರೆಲ್ಲ ಅದರೆಲ್ಲ ಆ ಥರನೇ ಕಾಣ್ತೀರಾ, ಇವಾಗ ಬೇರೆ ಥರನೇ ಇದ್ದೀರಾ, ಹಿಂಗೂ ಚೆನ್ನಾಗಿದ್ದೀರಾ ಅಂತ ಹೇಳೋರು. ಸೊ ನಂಗೆ ಯಾವಾಗಲೂ ಅನ್ಸೋದು, ಯಾವಾಗ ನಾನು ಗುರ್ತಿಸ್ತಾರೆ ಸಂಗೀತ ಶೃಂಗೇರಿ ಯಾರು ಅಂತ ಯಾವಾಗ ಯಾರಿಗಾದ್ರೂ ಗೊತ್ತಾಗುತ್ತೆ ಅಂತ. ನಾನು ಅದಕ್ಕೆ ಹೇಳಿರೋದು, ನಿನ್ನ ಪರ್ಸ್ನಾಲಿಟಿಗೆ ಬಿಗ್ ಬಾಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್. ಐ ಥಿಂಕ್ ಯು ಶುಡ್ ಗೋ ದರ್. ಬಿಕಾಸ್
ನೀನು ತುಂಬ ಇನ್ಸ್ಪೈರ್ ಮಾಡ್ತೀಯಾ ಜನನ ಅಂತ. ಶಿ ಮೋಟಿವೇಟೆಡ್ ಮೀ. ನಾನು ಯೋಚನೆ ಮಾಡಿದೆ ಬೇಕಾ ಬೇಡ ಅಂತ. ಅವ್ರಿಗೆ ತುಂಬ ನಾಲೆಜ್ ಇದೆ ಇಂಡಸ್ಟ್ರಿ ಬಗ್ಗೆ, ನಂಗೆ ಆ್ಯಕ್ಚುಲಿ ಏನೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ. ಸೊ ಅಲ್ಲಿರೋರು ಯಾರೂ ನಂಗೆ ಪರಿಚಯ ಇರಲಿಲ್ಲ ಕೂಡ, ಅಂದರೆ ಐ ಡಿಂಟ್ ನೋ ಎನಿ ಒನ್. ವಿನಯ್ ಮಾತ್ರ, ಬಿಕಾಸ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಎಸ್, ಅದೊಂದೇ ವಿಷಯಕ್ಕೆ ಅವ್ರು ಗೊತ್ತಿದ್ರು, ಬೇರೆ ನಾನು ನೋಡ್ತಿರ್ಲಿಲ್ಲ ಯಾವುದು, ಬಿಕಾಸ್ ಅದರ್ ರೀಸನ್ಸ್ ಹೇಳಿದ್ದೀನಿ ಬಿಗ್ ಬಾಸಲ್ಲಿ ನಾನು. ಸೊ ನನಗಿದ್ದು ಒಂದೇ ಒಂದು ಇಂಟೆನ್ಷನ್, ನನ್ನ ಪರ್ಸ್ನಾಲಿಟಿನ ಜನಕ್ಕೆ ಮುಟ್ಸ್ಬೇಕು ಅಂತ. ಐ ಡೋಂಟ್ ಥಿಂಕ್ ಬಿಗ್ ಬಾಸ್ಗಿಂತ ಬೇರೆ ಯಾವುದಾದ್ರೂ ವೇದಿಕೆ ಇದೆ ನಿಮ್ಮ ಪರ್ಸ್ನಾಲಿಟಿನ ಜನಕ್ಕೆ ಮುಟ್ಸೋ ರೀತಿ ತೋರಿಸೋ ಹಾಗಿರೋಂಥದ್ದು. ಸೊ ಒಂದದು. ಇನ್ನೊಂದು ಮೀಟಿಂಗ್ ಟೀಮ್ ಜೊತೆ ಎಲ್ಲ ಆದಾಗ ವಾಟ್ ಅ ಸ್ಪೆಷಲ್ ದಿಸ್ ಟೈಮ್ ಅಂತ ಕೇಳಿದಾಗ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿದ್ರು. ಇಟ್ಸ್ ಅನ್ಲೈಕ್ ಅದರ್ ಸೀಸನ್ಸ್. ತುಂಬಾ ಖುಷಿಯಾಗಿ ಮಾಡ್ತೀವಿ ಅಂಡ್ ತುಂಬಾ ಪಾಸಿಟಿವ್ ಆಗಿ ತೋರ್ಸಕ್ಕೆ ನಾವು ನೋಡ್ತೀವಿ ಈ ಶೋನ. ದೆರ್ ಇಸ್ ನೋ ನೆಗೆಟಿವ್ ಥಿಂಗ್ಸ್ ಅಂತೆಲ್ಲ ಹೇಳಿದ್ರು ಅವರು. ಸೊ ಆ ಥರ ಆಯ್ತಾ ನಿಮ್ಮ ಪ್ರಕಾರ? ಸಿ ಯಾವುದು ಕಾಂಟ್ರವರ್ಸಿಗಳಿಲ್ಲದೆ ಹ್ಯಾಪಿ ಬಿಗ್ ಬಾಸ್ ಆಯ್ತಾ ಈ ವರ್ಷದ ಸೀಸನ್? ನಾನು ಇವಾಗಷ್ಟು ಹೊರಗಡೆ ಬಂದಿದ್ದೀನಿ, ನಿಮ್ ಸಡನ್ ಕೇಳ್ಬಿಟ್ರೆ ಹೆಂಗ್ ಕಾಂಟ್ರವರ್ಸಿ ಏನೇನಾಗಿದೆ ಅಂತ ದೇವ್ರಣ್ಣ ನಂಗೆ ಗೊತ್ತಿಲ್ಲ ಇಷ್ಟೊಂದು ತನಕ. ಬಳೆ ವಿಷಯ ಸರ್ ಹೇಳಿದಾಗ ಮಾತ್ರ ಗೊತ್ತಾಗಿರೋದು, ಸುದೀಪ್ ಸರ್ ಹೇಳಿದಾಗ. ಇನ್ನೇನೇನಾಗಿದೆಯೋ ನಾನು ಇವಾಗ ಲಿಟ್ರಲಿ ಕೂತ್ಕೊಂಡು ಎಲ್ಲ ನೋಡ್ಬೇಕು. ಬೈ ದ ಟೈಮ್ ನಾನು ನೋಡೋಷ್ಟೊತ್ತಿಗೆ ಆ ಕಾಂಟ್ರವರ್ಸಿ ಹಳೆದಾಗಿ ಯಾವ್ದು ಅರ್ಜುನ್ ಕಾಲ ಆಗಿರುತ್ತೆ. ಸೊ ಇಟ್ ಡಸ್ ನಾಟ್ ಹ್ಯಾವ್ ಎನಿ ವ್ಯಾಲ್ಯೂ ನಾವು. ಬಟ್ ನಮ್ಗೆ ಹೇಗಿರುತ್ತೆ ಅಂದ್ರೆ, ಇಷ್ಟು ದಿನ ನೀವೊಂದು ಕೋಟೆ ಒಳಗಡೆ ಇದ್ರಿ, ಇವಾಗ ಆಚೆ ಬಂದು ಸಿಕ್ಕಿದ್ದೀರಾ. ಜನಕ್ಕೆ ಇವಾಗ ನಿಮ್ಮಿಂದ ತಿಳ್ಕೊಳಕ್ ಒಂದು ಕ್ಯೂರಿಯಾಸಿಟಿ. ಸೊ ಯಾಕಂದ್ರೆ ಪ್ರತಿ ದಿನ ಬಿಗ್ ಬಾಸ್ ಒಳಗಡೆ ಏನ್ ನಡೀತು ಒಂದು ಪ್ರೋಮೋ ಅಂತ ಬಿಡ್ತಾರೆ ಆಚೆ. ಮೋಸ್ಟ್ಲಿ ಆ ಪ್ರೋಮೋ ಸೈಲೆಂಟ್ ಆಗಿ ನಗ್ನಕ್ಕೊಂಡು ಹ್ಯಾಪಿ ಆಗಿದ್ದಾರೆ, ಜನ ನೋಡಲ್ವೇನೋ ಸಂಜೆ. ಪ್ರತಿ ದಿನ ಟ್ರಸ್ಟ್ ಮೀ, ವೀಕ್ಲಿ ಒಂದು 3 to 4 days ಒಂದೇ ನಿಮ್ದು ಇಲ್ಲ ವಿನಯ್ ಅವ್ರದ್ದು ಇಲ್ಲ ಕಾರ್ತಿಕ್ ಏನಾದ್ರೂ ಒಂದು ಆ ಪ್ರೋಮೋದಲ್ಲಿ ಇರೋದು. ಮತ್ತೇನೋ ಆಗಿದೆಯಲ್ಲ ಗುರು ಅಂತ ಸಂಜೆ ಕೂರೋದು. ಇಲ್ಲ ಒಂದ್ ಕಡೆ ಒಳ್ಳೆ TRPನೂ ಕೊಟ್ಟಿದ್ದೀರಾ, ಜನ ಇಷ್ಟು ದೊಡ್ಡ ಮಟ್ಟಕ್ಕೆ ಆ ಶೋನ ನೋಡಕ್ಕೆ ನಿಮ್ದೆಲ್ಲ ಕಾಂಟ್ರಿಬ್ಯೂಷನ್ ಇದೆ. ಬಟ್ ನೀವ್ ಅಂದ್ಕೊಂಡು ಹೋಗಿದ್ದು ಹ್ಯಾಪಿ ಬಿಗ್ ಬಾಸ್ ಅಂತ, ಬಟ್ ಹೊರಗಡೆ ಬೇರೆ ತರನಾಗಿದೆ, ಬಟ್ ಸಕ್ಸಸ್ಫುಲ್ ಆಗಿದೆ ಅದು ಆಕ್ಚುಲಿ. ಅಂಡ್ ವಾಟ್ ಮೇಡ್ ಯು ಅಂಟಿಲ್ ಅನ್ಲೆಸ್ ಬಳೆ ವಿಚಾರ ಬರೋ ತನಕ ಸಂಗೀತನ ಗೇಮ್ ಬೇರೆ ತರ ಇತ್ತು, ಸಂಗೀತ ಬೇರೆ ತರ ಇದ್ರು. ಫ್ರಮ್ ದ ಬಳೆಯಿಂದ ಸಂಗೀತ ವಿಲ್ ಬಿಕಮ್ ಎ ಹೀರೋ ಸಾಕಷ್ಟು ಜನಕ್ಕೆ. ನನ್ನ ಹತ್ರನೂ ಬಳೆ ಇದೆ ಗುರು, ನಾನು ಬಳೆ ಹಾಕಿದ್ದೀನಿ ಗುರು. ವಾಟ್ ಮೇಡ್ ಯು ಆ ಟೈಮಲ್ಲಿ ಆ ಟೆಂಪರ್ ಲೂಸ್ ಆಗಿ ಆ ತರ ಒಂದು ಅಗ್ರೆಷನ್ ಅಲ್ಲಿ? ದಟ್ಸ್ ಮೀ. ಅಂದ್ರೆ ಔಟ್ಸೈಡ್ ಆಲ್ಸೋ, ಯಾ, ಐ ಮೀನ್ ಲೈಕ್ ಎನಿ ಸಿಚುವೇಶನ್ ಅಂದ್ರೆ ಸಿ ಐ ಡೋಂಟ್ ನೋ ಹೌ ಯು ಆರ್ ಟೇಕಿಂಗ್ ಇಟ್, ಬಟ್ ನಾನು ಹೇಗೆ ಅಂದ್ರೆ ನನಗೇನಾದ್ರೂ ತಪ್ಪು ಅನಿಸ್ತಾ ಇದೆ ಅಂದ್ರೆ ನಾನು ಅದಕ್ಕೆ ವಾಯ್ಸ್ ಔಟ್ ಮಾಡ್ತೀನಿ. ಆದ್ರೂ ಮೆತ್ತಿಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಾನು ಮತ್ತೆ ಹೇಳ್ತೀನಿ. ಬಟ್ ಅವ್ರು ಕೆದಕಿ ಬಂದು ನನಗೆ ಡಿಸ್ರೆಸ್ಪೆಕ್ಟ್ ಮಾಡಿದಾಗ ಐ ಕ್ಯಾನ್ ನಾಟ್ ಟಾಲರೇಟ್ ಇಟ್. ಸಿಂಪಲ್ ಆಸ್ ದ್ಯಾಟ್. ನನ್ನ ಪರ್ಸ್ನಾಲಿಟಿ ನಾನು ಚಿಕ್ಕ ವಯಸ್ಸಿಂದನೂ ಹಾಗೆ. ನನ್ನ ಸ್ಕೂಲಲ್ಲೂ ಸುಮಾರು ಜನ ಹೊಡೆದಿದ್ದೀನಿ, ಅದೆಲ್ಲ ಇದೆ. ಹೊಡೆದಿದ್ದೀರಾ? ಆಗಿದೆ ಅದು ಸ್ಮಾಲ್ ಥಿಂಗ್. ಬಟ್ ಇಟ್ ವಾಸ್ ದಟ್ ಅಗ್ರೆಷನ್ ಐ ಆಲ್ವೇಸ್ ಹ್ಯಾಡ್ ಆಸ್ ಅ ಕಿಡ್. ಐ ವಾಸ್ ಟಾಮ್ ಬಾಯ್ ರೀತಿ ಇರ್ತಿದ್ದೆ ನಾನು. ಅಂಡ್ ಸುಮಾರಷ್ಟು ಪರಿವರ್ತನೆಗಳು ಬಂದವು ಸ್ಕೂಲ್ ಆದ್ಮೇಲೆ. ದಟ್ ಮೆಚುರಿಟಿ ಹಿಟ್ಸ್ ಯು ಅಂಡ್ ದೆನ್ ಯು ಸ್ಟಾರ್ಟ್ ಬಿಹೇವಿಂಗ್, ಹಾಗೆ ಕಲಿತೀರಾ. ಸೊ ನಂಗೆ ಅದಿತ್ತು. ಬಟ್ ಕಾಲೇಜಿಗೆ ಹೋದ್ಮೇಲೂ ಈ ಬಳೆ ವಿಷಯದಲ್ಲಿ ನಾನು ಸುಮಾರು ಜನರಿಗೆ ಹೇಳಿದ್ದೀನಿ, ವೈ, ಏನಕ್ಕೆ ಬಳೆ ಅಂದ್ರೆ ಏನಕ್ಕೆ ಹಿಂಗೆ ಮಾತಾಡ್ತೀರಾ ಅಂತ, ವಾಟ್ ಇಸ್ ರಾಂಗ್ ಇನ್ ದಿಸ್ ಅಂತ. ಇಟ್ಸ್ ಜಸ್ಟ್ ಅನ್ ಆರ್ನಮೆಂಟ್ ಆರ್ ವಾಟ್, ಲೈಕ್ ವೈ ಬಳೆ ಹಾಕೋ ಅಂತ ಏನಕ್ಕೆ ಹೇಳ್ತೀರಾ, ಹುಡುಗರು ಬಳೆ ಹಾಕೋ ಅಂತ ಏನಕ್ಕೆ ಹೇಳ್ತೀರಾ, ವಾಟ್, ಹೌ ಡು ಯು ಡಿಫೈನ್ ಇಟ್ ಅಂತ ನಂಗೆ ಕ್ವಶನ್, ಅದು ಕ್ಯೂರಿಯಾಸಿಟಿ ಇರ್ತಿತ್ತು. ಹೇಗೆ ನೀವು ಅದನ್ನ ಒಂದು ಬೈಗಳಾಗಿ ಯೂಸ್ ಮಾಡ್ತೀರಾ ಅಂತ ಒಂದು ತುಂಬ ಇತ್ತು. ಸೊ ಅಲ್ಲಿ ಅವ್ರು ಅದನ್ನ ಹೇಳಿದಾಗ, ಅದನ್ನ ಒಂದು ಬೈಗುಳ ರೀತಿ ಹೇಳಿದಾಗ ನಂಗೆ ಅರ್ಥನೇ ಆಗಿಲ್ಲ. ನಾನು ಜನ ಅವ್ರಿಗೆ ಕೇಳ್ತಿದ್ದೆ, ಹೌ ಕ್ಯಾನ್ ಯು ಸೇ ದಿಸ್ ಅಂತ ನಾನು ಕೇಳ್ತಾ ಇದ್ದೆ. ಅವಾಗ ಲೌಡ್ ಆಗಿತ್ತು, ಅಗ್ರೆಷನ್ ಇತ್ತು, ಅದು ತುಂಬ ಜಾಸ್ತಿ ಹಿಟ್ ಆಗಿತ್ತು. ಹಿಟ್ ಅಂದರೆ ಅವ್ರಿಗೆ ಹಿಟ್ ಆಗಿತ್ತು. ಸೊ ಆ ಪಾಯಿಂಟಲ್ಲಿ ದರ್ ವಾಸ್ ನಥಿಂಗ್, ಲೈಕ್ ನಾನು ಏನೂ ಯೋಚನೆ ಮಾಡ್ತಾ ಇರಲಿಲ್ಲ. ಇಟ್ ಕೇಮ್, ಅದು ಹೇಗೆ ಬಂತು ಹಾಗೆ ನೀವು ನೋಡಿದ್ದೀರಾ. ಇವಾಗ ನಾನು ನೋಡ್ಬೇಕು ಹೇಗೆ ಬಂದಿದೆ ಅಂತ. ಇವತ್ತಿಗೂ ತಿರುಗಿ ನೋಡಿದ್ರೆ ಐ ಸ್ಟಿಲ್ ಸ್ಟ್ಯಾಂಡ್ ವಿತ್ ದಟ್. ಇವತ್ತಿಗೂ ಅಂಥದ್ದು ಇನ್ನೊಂದು ಇನ್ಸಿಡೆಂಟ್ ಆದರೆ ಐ ವಿಲ್ ಸ್ಟಿಲ್ ರಿಯಾಕ್ಟ್ ದ ಸೇಮ್ ವೇ. ಓಕೆ, ಬಳೆ ಇನ್ಸಿಡೆಂಟ್ ಆದಮೇಲೆ ಡೆಫಿನೆಟ್ಲಿ ಜನ ಜಾಸ್ತಿ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು, ಸಂಗೀತ ಮಾಡಿದ್ದು ಕರೆಕ್ಟ್ ಅಂತಾರೆ, ವಿ ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ಹರ್ ಅಂತಾರೆ. ಬಟ್ ಹೊರಗಡೆ ಹಾಗೆ ಬೇರೆ ಬೇರೆ ರೀತಿಯ ಚರ್ಚೆಗಳಾಗುತ್ತೆ. ಸಂಗೀತ ಮತ್ತು ವಿನಯ್ ಒಟ್ಟಿಗೆ ಆ್ಯಕ್ಟ್ ಮಾಡೋದ್ರಿಂದ ಮಧ್ಯದಲ್ಲಿ ಏನೋ ಒಂದು ಮನಸ್ತಾಪಗಳಿದ್ದಾವೆ. ಅದರಿಂದ ಇವರಿಬ್ಬರು ಈ ಥರ ಕಿತ್ತಾಡ್ತಿದ್ದಾರೆ. ಇವ್ರು ಹೇಳೋದನ್ನ ಅವ್ರು ಸರಿ ಒಪ್ಪಲ್ಲ, ಅವ್ರು ಹೇಳೋದನ್ನ ಇವ್ರು ಒಪ್ಪಲ್ಲ, ಇಬ್ಬರು ಎಗನೆಸ್ಟ್ ಟೀಮ್ಗಳಾಗ್ತಾರೆ. ಈ ಥರ ಒಂದು ಇದಾಗುತ್ತೆ. ಏನೋ ಕ್ಲಾರಿಫಿಕೇಶನ್ ಕೊಡ್ಬೋದಾ ಅದಕ್ಕೆ? ಆ ಥರ ಏನಾದ್ರು ಇದ್ದರೆ? ನೀವು ಕ್ಲಾರಿಟಿ ಕೇಳ್ತಿದ್ದೀರಲ್ಲ, ಇಲ್ಲ ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಅಲ್ಲಿ ಮನೆ ಒಳಗೂ ಎಲ್ಲ ಕ್ಲಾರಿಟಿ ಕೊಡು ಅಂತ ಕೇಳಿ ಯಾವುದು ನಮ್ಮ ಪ್ರಶ್ನೆ ಅಲ್ಲ. ಹೊರಗಡೆ ನಿಮ್ಮ ಅಭಿಮಾನಿಗಳು ವೋಟ್ ಮಾಡಿರೋರು, ಇಷ್ಟಪಟ್ಟವ್ರು ಏನು ಡಿಸ್ಕಸ್ ಮಾಡಿದಾರಲ್ಲ ಅವರಿಗೊಂದು ತಲುಪಿಸೋ ಒಂದು ಪ್ರಯತ್ನ. ರೈಟ್. ಸೊ ಫೇರ್ ಇನಫ್. ಹರರ್ ಮಾದೇವ್ ಮಾಡ್ತಿರ್ಬೇಕಿದ್ರೆ ಅವ್ರನ್ನ ನಾನು ವಿನಯ್ ಗೌಡಾಗ್ ನೋಡಿರ್ಬೇಕಿದ್ರೆ ನಾನು ಅವಾಗ 19 ವರ್ಷದ ಹುಡುಗಿ, ಕಾಲೇಜ್ ಜಸ್ಟ್ ಪಾಸ್ ಔಟು ಆಗಿರಲಿಲ್ಲ ಆ ಟೈಮಲ್ಲಿ ನಾನು ಎಂಟರ್ ಆಗಿದ್ದೆ. ಆ್ಯಕ್ಟಿಂಗ್ ಬಗ್ಗೆ ABCD ಗೊತ್ತಿರಲಿಲ್ಲ ನನಗೆ. ಐ ವಾಸ್ ಲೈಕ್ ದ್ಯಾಟ್. ನಾನು ಮೊದಲೇ ಹೇಳಿದ ಹಾಗೆ ನಾನು ಟಾಮ್ ಬಾಯ್ ರೀತಿ ಇದ್ದೆ. ನಾನು ಯಾವಾಗಲೂ ಅಲ್ಲಿ ಇಲ್ಲಿ ಒಂಥರ ಓಡಿ ಆ ಕಡೆ ಈ ಕಡೆ ಓಡೋದು, ಅವ್ರನ್ನ ಓಡಿಸೋದು ಇವ್ರನ್ನ ಓಡಿಸೋದು, ಬಾ ಅಂತ ಏನು ಇಲ್ಲಿ ಮಾಡ್ತಿದ್ನೋ ಬಿಗ್ ಬಾಸ್ ಹೌಸಲ್ಲಿ ಅದೇ ರೀತಿ ಇರ್ತಿದ್ದೆ ನಾನು ಅವಾಗಲೂ ಕೂಡ. ಏನಿಲ್ಲ, ಒಂದು ಸ್ವಲ್ಪ ಬಾಡಿ ಚೇಂಜಸ್ ಆಗಿದೆ, ಬುದ್ಧಿ ಅದೇ ರೀತಿ ಇದೆ ನಂದಿನ. ಲೈಕ್ ಆಕ್ಟಿವ್, ಸೋ ಆಕ್ಟಿವ್, ಎನರ್ಜೆಟಿಕ್. ಅವಾಗಲೂ ಅಷ್ಟೇ
ನನಗೆ ಅಲ್ಲೇನೋ ಪ್ರಾಬ್ಲಮ್ ಆಯಿತು ಆ್ಯಂಡ್ ನಾನು ಅವ್ರಿಗೇನೋ ಹೇಳಿದೆ, ಅಲ್ಲೊಂದು ಗಲಾಟೆ ಆಯ್ತು ನಮಗೆ. ನಾನು ಯಾವತ್ತೂ ಅವಾಗಲೂ ಹಾಗೆ ಇದ್ದೆ, ಲೈಕ್ ನನಗೆ ಏನಾದರೂ ಅನಿಸ್ತು ಅಂದರೆ ಐ ಟೆಲ್ ಇಟ್. ಓಕೆ, ಅದನ್ನ ನಾನು ಫಿಲ್ಟರ್ ಮಾಡಿಲ್ಲ, ಯುನೋ ಲೈಕ್ ಕೋಟಿಂಗ್ ಎಲ್ಲ ಮಾಡಿಬಿಟ್ಟು ನಾನು ಹೇಳಲ್ಲ, ನಂಗೆ ಬರಲ್ಲ, ನನ್ನ ವ್ಯಕ್ತಿತ್ವನೇ ಅಲ್ಲ. ಅನ್ಫಿಲ್ಟರ್ಡ್ ಆಗಿ ಹೇಳ್ಬಿಡ್ತೀನಿ ಹೇಗಿದೆಯೋ ಹಾಗೆ. ಅದು ಎಲ್ಲರಿಗೂ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಅಲ್ಲೂ ನಮ್ಮ ಗಲಾಟೆಗಳು ನಡೀತಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದ್ದಾವೆ. ಬಟ್ ಆಮೇಲೆ ಅದು ಕೂಲ್ ಡೌನ್ ಕೂಡ ಆಗಿದೆ. ಇವಾಗ ನೀವು ಹೇಗೆ ಬಿಗ್ ಬಾಸ್ ಹೌಸಲ್ಲಿ ನೋಡ್ತಾ ಇದ್ದೀರಾ, ಒಂದ್ಸಲ ಫ್ರೆಂಡ್ಸ್ ಆಗಿರ್ತೀವಿ, ಒಂದ್ಸತಿ ಗಲಾಟೆ ಮಾಡ್ತೀವಿ, ಒಂದ್ಸತಿ ಫ್ರೆಂಡ್ಸ್ ಆಗಿರ್ತೀವಿ, ಗಲಾಟೆ ಮಾಡ್ತೀವಿ, ಅದೇ ರೀತಿ ಸೆಟಲ್ ಇದ್ವಿ. ದಟ್ ಇಸ್ ವಿನಯ್ ಹೇಗೆ ಕಾಣಿಸಿದಾರೋ ಹಾಗೆ ಇದ್ರು ಅಲ್ಲೂ ಕೂಡ ಅವರು. ದಟ್ಸ್ ನೋ ಚೇಂಜಸ್ ಇನ್ ಹಿಮ್. ದಟ್ಸ್ ವೈ ಐ ರೆಸ್ಪೆಕ್ಟ್ ಹಿಮ್ ಆಸ್ ಅ ಪ್ಲೇಯರ್. ನಾನು ಯಾವತ್ತೂ ಅವ್ರನ್ನ ಕೆಟ್ಟದಾಗಿ ಹೇಳಿಲ್ಲ. ಹಿ ಈಸ್ ಪ್ಲೇಯಿಂಗ್ ಅ ಗುಡ್ ಗೇಮ್ ಅಂತಾನೆ ಹೇಳ್ತಿದ್ದೆ, ಬಿಕಾಸ್ ಹಿ ಈಸ್ ಲೈಕ್ ದ್ಯಾಟ್, ಹಿ ಈಸ್ ನಾಟ್ ಫೇಕಿಂಗ್ ಇಟ್. ಸೊ ದಟ್ಸ್ ವಿನಯ್. ಆ್ಯಂಡ್ ನಂದು ಅವ್ರದ್ದು ಹಿಂಗೆ ಇರ್ತಿತ್ತು ಬಾಂಡ್. ಸೊ ದಟ್ಸ್ ವೈ ವಿ ಹ್ಯಾವ್ ರೆಸ್ಪೆಕ್ಟ್ ಒಬ್ರಿಗೊಬ್ರು ಕಂಡ್ರೆ. ಬಟ್ ಅಲ್ಲಿ ಶೂಟಿಂಗ್ ಅಲ್ಲಿ ಇದ್ದಾಗ ಏನೇ ಇದಾದ್ರೂ ಸಂಜೆ ಮುಗಿಸ್ಕೊಂಡು ನಿಮ್ಮ ಮನೆಗೆ ನೀವು ಅವ್ರ ಮನೆಗೆ ಹೋಗ್ತಿದ್ರಿ, ಮರಿತಿದ್ರಿ, ಬೇರೆ ಬೇರೆ ಇತ್ತು. ಬಟ್ ಇಲ್ಲಿ ಆ ಥರ ಇರ್ಲಿಲ್ಲ. ಅಲ್ಲೇ ಇರಬೇಕು, ಮನೆ ದಿನ ಬೆಳಿಗ್ಗೆ ಇದ್ರೆ ಮತ್ತೆ ಮುಖ ನೋಡ್ಬೇಕು, ಮತ್ತೆ ಟಾಸ್ಕ್ ಆಡಬೇಕು. ಬಿಕಾಸ್ ಆಫ್ ಆ ರೀಸನ್ ಇಂದ ಹೀಟ್ ಜಾಸ್ತಿ ಆಯ್ತು. ಎಸ್, ಹೌದು. ಬಿಕಾಸ್ ಸಿ ನೀವು ನೋಡಿದಾಗೆ ನನಗೆ ಯಾರಾದರೂ ಹರ್ಟ್ ಮಾಡ್ತಾರೆ ಅಂದರೆ ಐ ಡೋಂಟ್ ಗೋ ಬ್ಯಾಕ್ ಟು ದೆಮ್. ನಾನು ಹೋಗ್ಬಿಟ್ಟು ಅಪಾಲಜೈಸ್ ಮಾಡಲ್ಲ, ಸೀನ್ ಇರಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ನನ್ನ ತಪ್ಪಿರಲ್ವೋ ಐ ವಿಲ್ ನಾಟ್ ಗೋ, ಐ ನಾಟ್ ಟೇಕ್ ದ ಫಸ್ಟ್ ಸ್ಟೆಪ್ ಅದ್ರ ಕಡೆಗೆ. ಕಾರ್ತಿಕ್ ಕೊನೆವರೆಗೂ ಅದನ್ನ ಟ್ರೈ ಮಾಡ್ತಾನೆ ಇರ್ತಾರೆ, ನಿಮ್ಮ ಹತ್ರ ಒಂದು ಸಾರಿ ಕೇಳಿ ಎಲ್ಲ ಸರಿಪಡಿಸ್ಕೊಬೇಕು ಅಂತ. ಬಟ್ ದ ಡ್ಯಾಮೇಜ್ ವಾಸ್ ಡನ್. ಟ್ರಸ್ಟ್ ಅನ್ನೋದಿರುತ್ತಲ್ವಾ, ದ್ಯಾಟ್ ತುಂಬ ಸೂಕ್ಷ್ಮವಾದದ್ದು. ತುಂಬ ಅಂದರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ದ್ಯಾಟ್ ಥಿಂಗ್ ಕಾಲ್ಡ್ ಟ್ರಸ್ಟ್. ಬಟ್ ವಿನಯ್ ವಿಷಯದಲ್ಲಿ ಹಂಗಿದೇನೂ ಆಗಿರಲಿಲ್ಲ. ಮನಸ್ತಾಪಗಳು ಗಲಾಟೆ ಆಗಿದ್ವು, ಎದುರುಗಡೆ ಆಗಿದ್ವು, ಏನೂ ಕೂಡ ಯುನೋ ಲೈಕ್ ಅಷ್ಟು ಎಫೆಕ್ಟ್ ಮಾಡೋಂಥದ್ದು ಏನೂ ಇರಲಿಲ್ಲ. ಬಟ್ ಕಾರ್ತಿಕ್ ಡಿಡ್ ದ ವರ್ಸ್ಟ್ ಥಿಂಗ್. ಲೈಕ್ ಸಾರಿ ಅಂತ ಕೇಳ್ಬಿಟ್ಟು ಅದನ್ನ ಒಂದು ವೇದಿಕೆ ಮೇಲೆ ಯೂಸ್ ಮಾಡ್ಕೊಂಡು ಅವ್ರು ಮಾಡಿರೋಂಥ ತಪ್ಪಿಗೆ ಐ ಕ್ಯಾನ್ ನೆವರ್ ಫರ್ಗಿವ್ ಹಿಮ್. ಆ ಮನೇಲಿ ಐ ಕುಡ್ ನಾಟ್, ಬಿಕಾಸ್ ನಂಗೆ ಮತ್ತೆ ಟ್ರಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬೇರೆ ಏನೂ ಅಲ್ಲ, ಟ್ರಸ್ಟ್ ಮಾಡಿ ನಾನು ಹೋಗ್ಬಿಟ್ಟು ಸಾರಿ ಅಂತ ಕೇಳಿರೋದನ್ನ ಅವರು ಒಂದು ವೇದಿಕೆ ತಗೊಂಡು ಅದನ್ನು ಅಲ್ಲಿ ನೋಡು ಸಂಗೀತ ಹತ್ರ ಸಾರಿ ಹೇಳಿದೆ ಅಂತ ಹೇಳಿದಾಗ ಈ ಬ್ರೋಕ್ ದ ಟ್ರಸ್ಟ್. ಇನ್ನು ನಾನು ಹೆಂಗೂ ಇವ್ರಿಗೆ ಸಾರಿ ಹೇಳಿ ಮುಂದೆ ಅಗೇನ್ ಈ ವಿಲ್ ಟೆಲ್ ದ ಸೇಮ್ ಥಿಂಗ್, ಸಾರಿ ಹೇಳಿದೆ ಸಂಗೀತನ ಹತ್ರ ಅಂತ. ಸೊ ಟ್ರಸ್ಟ್ ಅಂತ ಹೊರಟೋಗ್ಬಿಡ್ತು. ಸೊ ಐ ಕುಡ್ ನೆವರ್ ಬಿಲೀವ್ ಹಿಮ್ ಅಗೇನ್. ಇಟ್ ವಾಸ್ ಆ ಮನೇಲಿ ನಡೆದಿರುವಂಥ ವಿಷಯಗಳು. ಬಟ್ ಬಿಗಿನಿಂಗ್ ಅಲ್ಲಿ ನಿಮ್ಮಿಬ್ಬರ ಮಧ್ಯೆ ಇದ್ದಿದ್ದೊಂದು ಕ್ಲೋಸ್ನೆಸ್, ಆ ಫ್ರೆಂಡ್ಶಿಪ್, ಒಬ್ರಿಗೊಬ್ರು ಕೇರ್ ಮಾಡ್ತಿದ್ದ ರೀತಿ, ಅದೆಲ್ಲ ನೋಡಿದಾಗ ಎಲ್ಲ ಒಂದ್ ಕಡೆ ಹೊರಗಡೆ ಕ್ಷಮಿಸ್ಬಿಡ್ಬೋದಿತ್ತು ಸಂಗೀತ. ಯಾಕೆ ಇದನ್ನ ಇಷ್ಟು ತೊಗೊಂಡು ಹೋಗ್ತಾರೆ ಪರ್ಸನಲ್ ಆಗಿ, ಯಾಕೆ ಇಷ್ಟೊಂದು ಅಗ್ರೆಷನ್ ಆಗಿ ಹೋಗ್ತಾ ಇದ್ದಾರೆ. ಫ್ರೆಂಡ್ ಆಗಿ ನೀವು ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ತೀರ, ಹಿ ವಾಸ್ ಯುವರ್ ಫಸ್ಟ್ ಫ್ರೆಂಡ್ ಇನ್ ಬಿಗ್ ಬಾಸ್ ಹೌಸ್. ಅಷ್ಟು ಕ್ಲೋಸ್ ಆಗಿದ್ದಾರೆ, ಯಾಕೆ ಇದನ್ನ ಇಷ್ಟು ಸ್ಟ್ರೆಸ್ ಮಾಡ್ತಾ ಇದ್ದಾರೆ ಅನ್ನೋದು ಆಚೆ ಕಾಣಿಸ್ತಾ ಇತ್ತು ನಮ್ಗಳಿಗೆಲ್ಲ, ನೋಡೋರಿಗೆಲ್ಲ. ಸೊ ವೆನ್ ಯು ಗೋಯಿಂಗ್ ಥ್ರೂ ಇಟ್ ಅಲ್ವಾ, ಏನಾಗುತ್ತೆ, ಸಾರಿ ಅನ್ನೋದು ಪದ ಇದೆಯಲ್ವಾ, ಇಟ್ ಇಸ್ ವೆರಿ ಸ್ಟ್ರಾಂಗ್. ಇದೇ ಅಂದ್ಬಿಟ್ಟು ನೀವು ಮತ್ತೆ ಮತ್ತೆ ಹೋಗ್ಬಿಟ್ಟು ತಪ್ಪು ಮಾಡಿಬಿಟ್ಟು ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ತಿರೋಕ್ಕಾಗಲ್ಲ. ಯು ಸೇ ಸಾರಿ ಒನ್ಸ್, ಮತ್ತೆ ಆ ಮಿಸ್ಟೇಕ್ ರಿಪೀಟ್ ಆಗಬಾರ್ದು. ಮತ್ತೆ ಮತ್ತೆ ಅದೇ ರಿಪೀಟ್ ಆಗ್ತಾ ಇದ್ರೆ ಇಟ್ಸ್ ನಾಟ್ ಅ ಮಿಸ್ಟೇಕ್, ಇಟ್ಸ್ ಅ ಹ್ಯಾಬಿಟ್. ನಂಗೆ ಇಷ್ಟ ಆಗಲ್ಲ. ಮಿಸ್ಟೇಕ್ ಮಾಡಿ ಸಾರಿ ಹೇಳಿ ಪ್ರಾಬ್ಲಮ್ ಇಲ್ಲ, ಡೋಂಟ್ ರಿಪೀಟ್ ಇಟ್. ಯಾವ ಇನ್ಸಿಡೆಂಟ್ ನಿಮ್ಗೆ ಅಷ್ಟೊಂದು ಗಾಢವಾಗಿ ಅವ್ರನ್ನ ಅಕ್ಸೆಪ್ಟೇ ಮಾಡಬಾರ್ದು ಸಾರಿ ಅನಿಸಿದ್ದು? ದ ಒನ್ ವಿಚ್ ಐ ಟೋಲ್ಡ್ ಯು. ನಾನು ಅವರಿಗೆ ಹೋಗ್ಬಿಟ್ಟು ಒಂದು ಈ ಥರದೇ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ನಾವು ಒಂದು ಮಾಡಿರ್ತೀವಿ ಆ್ಯಂಡ್ ಐ ಟೆಲ್ ಸಂಗೀತನ ತಲೆ ಹೊಡೆದ ಕಾರ್ತಿಕ್ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಮಾಡಿರ್ತೀನಿ. ಅದರಲ್ಲಿ ಐ ಆಸ್ಕ್ ಹಿಮ್ ಅಪಾಲಜಿ. ನಾನು ನಿಮ್ಮನ್ನ ಬಕೆಟ್ ಅಂತ ಕರೆದಿದ್ದಕ್ಕೆ ಐಮ್ ಸಾರಿ, ಐ ಶುಡ್ ಹ್ಯಾವ್ ನಾಟ್ ಸೆಡ್ ದಟ್ ಅಂತ ನಾನು ಹೇಳ್ತೀನಿ. ಆ ವೇದಿಕೆನ ಅಲ್ಲೇ ಒಂದು ಬ್ರೇಕಿಂಗ್ ನ್ಯೂಸ್ ಮಾಡಿಬಿಟ್ಟು ಐ ಟೆಲ್ ಹಿಮ್ ಅಪಾಲಜೈಸ್ ಟು ಹಿಮ್, ಐ ವಾಕ್ ಅವೇ. ನನಗೆ ಯಾವ ಇದು ಬೇಕಾಗಿರಲ್ಲ. ಅವರು ಅದ್ರ ನೆಕ್ಸ್ಟ್ ಡೇನೇ ಅವ್ರಿಗೊಂದು ಬೋರ್ಡ್ ಸಿಗುತ್ತೆ 20 lakhsಗೆ ಡಿಬೇಟ್ ಮಾಡ್ತಿರ್ಬೇಕಿದ್ರೆ. ನಾನು ಈ ಮನೇಲಿ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಟೈಮಲ್ಲಿ ಅವರ ಟ್ರೇಡ್ಸ್ ಬಗ್ಗೆ ಹೇಳ್ಕೊಳ್ಳೋ ಬದಲಾಗಿ ನಾನು ಸಂಗೀತನ ಅಪಾಲಜೈಸ್ ಮಾಡಿಸಿದ್ದೀನಿ, ನಾನು ನನ್ನ ಜೊತೆ ಇಷ್ಟು ತೊಂದರೆ ಆದಾಗಲೂ ನಾನು ಅವ್ರನ್ನ ಬಿಟ್ಬಿಟ್ಟಿದ್ದೀನಿ, ಇರಲಿ ಬಿಡಿ ಪರವಾಗಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ಸು ಅವ್ರ ಟ್ರೇಡ್ಸ್ ಇಟ್ಕೊಬೇಕಿದ್ರೆ ನನ್ನ ಏನಕ್ಕೆ ಇನ್ಕ್ಲೂಡ್ ಮಾಡ್ಕೊತಿದ್ದಾರೆ? ಸೊ ಐ ಈಸ್ ಈ ಯೂಸಿಂಗ್ ಮೈ ನೇಮ್. ನೀವು ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ, ನಿಮ್ಮ ಅಚೀವ್ಮೆಂಟ್ಸ್ ಮನೇಲಿ ಏನೇನು ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಕೊಳ್ಳಿ. ವೈ ಆರ್ ಯು ಬ್ರಿಂಗಿಂಗ್ ನನ್ನ ಏನಕ್ಕೆ ಮದುವೆ ತರ್ತಿದ್ದೀರಾ? ದಟ್ ಇಸ್ ಎ ಸಿಂಪಲ್ ಕ್ವಶನ್. ಆ್ಯಂಡ್ ಅಪಾಲಜಿ ಕೇಳಿದ್ನ ಅವ್ರೊಂದು ಅಚೀವ್ಮೆಂಟ್ ಆಗಿ ತಗೊತಿದ್ದಾರೆ ಅಂದರೆ ವಾಟ್ ಟೈಪ್ ಆಫ್ ಪರ್ಸನ್ ವಿಲ್ ಡೂ ದ್ಯಾಟ್? ಅವಾಗ ಏನಾಯಿತು, ನನ್ನ ಟ್ರಸ್ಟ್ ಬ್ರೇಕ್ ಆಯಿತು. ಅವಾಗ ಅವ್ರು ಒಪ್ಕೊಂಡಿರೋರು, ಓಕೆ ಅಂತ ಒಪ್ಕೊಂಡಿರೋರು ಸಡನ್ನಾಗಿ ಬಂದ್ಬಿಟ್ಟು ಹೀಗೆ ಹೇಳಿದ್ರಲ್ವಾ, ನಾನು ನಂಬಕ್ಕೆ ಆಗಲ್ಲ ಇವ್ರನ್ನ ಅಂತ ಅನ್ಸ್ಬಿಡ್ತು. ಇನ್ನು ಅವ್ರು ನಂಗೆ ಬಂದು ಸಾರಿ ಹೇಳಲಿ, ನಾನು ಹೇಗೆ ನಂಬಲಿ? ನಾನು ಮುಂದೆ ಅವ್ರ ಹತ್ರ ಸಾರಿ ಹೇಳ್ಬೇಕಿದ್ರೆ ಅವ್ರ ಯಾವ ಥರ ಈ ಸಾರಿನ ತಗೊತಿದ್ದಾರೆ ಅಂತ ಹೇಗೆ ನಂಬಲಿ ನಾನು? ಇಟ್ಸ್ ಅ ವೆರಿ ಹೊರಗಡೆ ನೋಡಿದಾಗ ನಂಗೆ ಗೊತ್ತಿಲ್ಲ ಹೇಗೆ ಅನ್ಸುತ್ತೆ ಅಂತ. ಬಟ್ ಆಸ್ ಅ ಪರ್ಸನ್ ಅಲ್ಲಿ ನೀವು ಇಫ್ ಯು ಆರ್ ಲಿವಿಂಗ್ ದೇರ್, ಆ ಟೈಮಲ್ಲಿ ಇರಬೇಕಿದ್ರೆ ನಿಮಗೆ ಆ ವ್ಯಕ್ತಿನ ಹೇಗೆ ಟ್ರಸ್ಟ್ ಮಾಡೋದು ಅಂತ ನಿಮಗೆ ಗೊತ್ತಾಗಲ್ಲ. ಇಟ್ ವಾಸ್ ವೆರಿ ಸೆನ್ಸಿಟಿವ್ ಟು ಮೀ. ಅದು ಯಾರಿಗೂ ಅರ್ಥ ಆಗಿರಲ್ಲ. ಬಟ್ ನಾಟ್ ಓನ್ಲಿ ಕಾರ್ತಿಕ್, ಈವನ್ ಬಿಗಿನಿಂಗ್ ತನಿಷಾ ಜೊತೆ ತುಂಬ ಕ್ಲೋಸ್ ಆಗಿದ್ರಿ, ನೀವೆಲ್ಲ ಒಂದು ಟೀಮ್ ಅಪ್ ಆಗಿದ್ರಿ, ಅವ್ರ ಜೊತೆನೂ ಫ್ರೆಂಡ್ಶಿಪ್ ಹಾಳಾಗುತ್ತೆ. ಅಲ್ಲೂ ಎಲ್ಲೋ ಒಂದು ಕಡೆ ನಿಮಗೆ ಬೇಜಾರಾಗುತ್ತೆ, ಮಾತಾಡಲ್ಲ, ಇಬ್ಬರು ಎಗನೆಸ್ಟ್ ಆಗ್ತೀವಿ. ಸಿ ತನಿಷಾದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ ವಾಟ್ ವಾಸ್ ದ ಪ್ರಾಬ್ಲಮ್.
ಅವ್ರು ಲಾಸ್ಟಿಗೆ ಏನಕ್ಕೆ ಅಷ್ಟು ಕೋಪ ಮಾಡ್ಕೊಂಡ್ರು ಅಂತ ನಂಗೆ ಇವತ್ತುವರೆಗೂ ನಂಗೆ ಅರ್ಥ ಆಗ್ತಿಲ್ಲ. ಬಿಕಾಸ್ ಲಾಸ್ಟಿಗೂ ಅಷ್ಟೇ ಚಾಕ್ಲೇಟ್ ಅಂತ ಒಂದು ವಿಷಯ ಹರ್ಷೀಸ್ ಕೊಡಬೇಕಿದ್ರೆ ನಾನು ಅವ್ರಿಗೆ ಏನಕ್ಕೆ ಕೊಟ್ಟೆ ಅಂದರೆ ಈವನ್ ವೆನ್ ಅವ್ರು ನನ್ನ ಜೊತೆ ಬಂದು ಕೆದಕ್ಕೆ ಜಗಳ ಮಾಡ್ತಿರ್ಬೇಕಿದ್ರು ನಾನು ಅವ್ರಿಗೆ ಚಾಕ್ಲೇಟ್ ಕೊಟ್ಟೆ ಬಿಕಾಸ್ ಶಿ ಲವ್ಸ್ ಚಾಕ್ಲೇಟ್. ಆ್ಯಂಡ್ ಅವ್ರಿಗೆ ಯಾರು ಕೊಟ್ಟಿರಲಿಲ್ಲ, ಅವರಿಗೂ ಕಾರ್ತಿಕಿಗೂ ಯಾರೂ ಕೊಟ್ಟಿರಲಿಲ್ಲ. ಆ ಕಾರಣಕ್ಕೆ ಶೀಸ್ ಅನ್ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಸ್ಟಿಲ್ ನನ್ನ ಜೊತೆ ಬಂದು ಆ ಥರ ಮಾತಾಡಿ ಹೋಗಿರೋದು ನಂಗೆ ಇನ್ನೂ ಬಿಲೀವ್ ಆಗ್ತಿಲ್ಲ. ವೈ? ಬಿಕಾಸ್ ಶಿ ವಾಸ್ ವೆರಿ ಸ್ಟ್ರಾಂಗ್. ನಾನು ಯಾವತ್ತೂ ಹೇಳಿದ್ದೀನಿ ಶಿ ಇಸ್ ದ ಸ್ಟ್ರಾಂಗೆಸ್ಟ್, ಶಿ ಇಸ್ ವೆರಿ ಸ್ಟ್ರಾಂಗ್ ಲೇಡಿ ಅಂತ. ನಂಗೆ ಇನ್ನೂ ಅರ್ಥ ಅದಕ್ಕೆ ಸಿಗಲೇ ಇಲ್ಲ. ತನಿಷಾ ಜೊತೆ ಏನೇ ಮನಸ್ತಾಪಗಳಿರ್ಬೋದು, ಇನ್ನು ಗೇಮ್ ಶಿ ವಾಸ್ ಟೇಕಿಂಗ್ ಮೀ ಆಸ್ ಅ ಕಾಂಪಿಟೀಟರ್ ಅಂತಲೂ ಹೇಳಿರ್ತಾರೆ, ಮತ್ತೆ ಬೇರೆ ಥರ ಮಾತಾಡ್ತಾರೆ. ನಾನು ಏನಾದರೂ ಮಾತಾಡ್ತಿರ್ಬೇಕಿದ್ರೆ ನಂಗೆ ಮಾತಾಡೋಕೆ ಬಿಡ್ತಾ ಇರಲ್ಲ ಅವರು. ಪ್ರತಿ ಸಲ ಏನಾದರೂ ಮಾತಾಡಕ್ಕೆ ಬರ್ತೀನಿ ಅವ್ರು ಮತ್ತೆ ನನ್ನ ಕಟ್ ಮಾಡ್ತಾರೆ, ಸಪ್ರೆಸ್ ಮಾಡ್ತಿದ್ರು ನನ್ನ ಮಾತುಗಳನ್ನ. ಅದು ನಂಗೆ ಹರ್ಟ್ ಆಗ್ತಿತ್ತು. ಬಟ್ ಸಮ್ವೇರ್ ಶಿ ವಾಸ್ ಪ್ಲೇಯಿಂಗ್ ಹರ್ ಗೇಮ್ ಅಂತ ಇಟ್ ವಾಸ್ ಓಕೆ ಫಾರ್ ಮೀ. ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಲೈಕ್ ವಿನಯ್, ಎಲ್ಲರದು ಆಡೋದು ಅವ್ರವ್ರದ್ದೇ ಒಂದು ರೀತಿ ಇರುತ್ತೆ, ತಪ್ಪೇನಿಲ್ಲ, ಅವ್ರವ್ರ ರೀತಿ ಅದು ಆಡೋದು. ಬಟ್ ಮನಸ್ತಾಪ ಅವ್ರ ಮೇಲೆ ನಂಗೆ ಯಾವತ್ತೂ ಇರಲಿಲ್ಲ. ಐ ಹ್ಯಾಡ್ ಅ ಲಾಟ್ ಆಫ್ ರೆಸ್ಪೆಕ್ಟ್. ನಾನು ವಿನಯ್ ಜಗಳ ಆಡ್ತಿರ್ಬೇಕಿದ್ರೆ ನನ್ನ ವಾಯ್ಸ್ ಹೇಗಿರ್ತಿತ್ತು ಅವ್ರ ಜೊತೆ ಗಲಾಟೆ ಮಾಡ್ತಿರ್ಬೇಕಿದ್ರೆ. ತನಿಷಾ ಜೊತೆ ನಾನು ಯಾವತ್ತೂ ರೆಸ್ಪೆಕ್ಟ್ಫುಲ್ಲಾಗಿ ಗಲಾಟೆ ಮಾಡಿದ್ದೆ. ಅಂದರೆ ವಾಯ್ಸ್ ನಾನು ಆ ರೇಂಜಿಗೆ ತಗೊಂಡು ಹೋಗಿಲ್ಲ, ಡರ್ಟಿ ಅಗ್ಲಿ ಆಗಕ್ಕೆ ಬಿಡಲಿಲ್ಲ. ಈವನ್ ವೆನ್ ಶಿ ವಾಸ್ ಟೂ ಲೌಡ್, ನಾನು ಆ ರೇಂಜಿಗೆ ನನ್ನ ವಾಯ್ಸ್ನ ಯಾವತ್ತೂ ರೈಸ್ ಮಾಡಿಲ್ಲ ಅವ್ರ ಮೇಲೆ. ಬಿಕಾಸ್ ಐ ಆಲ್ವೇಸ್ ಹ್ಯಾಡ್ ರೆಸ್ಪೆಕ್ಟ್ ಫಾರ್ ಹರ್. ಹೋಗ್ತಿರ್ಬೇಕಿದ್ರೆ ಅವ್ರು ಒಂದು ಲೈನ್ ಹೇಳಿ ಹೋಗ್ತಾರೆ. ನಾನು ಏನಕ್ಕೆ ಸೈಲೆಂಟ್ ಆಗಿದ್ದೆ ಅಂದರೆ ಐ ಸ್ಟಿಲ್ ಹ್ಯಾಡ್ ಮರ್ಯಾದೆಯಿಂದ ಹೋದರೆ ಪರವಾಗಿಲ್ಲ ಅಂತ. ಬಿಕಾಸ್ ಅಲ್ಲೂ ಗಲಾಟೆ ಮಾಡ್ಕೊಂಡು ನಾನು ಸೀನ್ ಮಾಡ್ಬೋದಿತ್ತು. ಅಟೆನ್ಷನೇ ಬೇಕು ಎಲ್ಲರಿಗೂ ಅಂದ್ರೆ ಅಲ್ಲೂ ನಾನು ಕ್ರಿಯೇಟ್ ಮಾಡಿಬಿಟ್ಟು ಕೆಟ್ಟದಾಗೂ ಕಳಿಸ್ಬೋದಿತ್ತು, ಹೋಗ್ಮಾ ಅಂತ. ನೋ, ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್. ಯು ಆರ್ ಸೆಂಡಿಂಗ್ ಸಮ್ಮನ್ ಔಟ್, ಕಳಿಸ್ಕೊಡಿ, ಪ್ರಾಬ್ಲಮ್ ಇಲ್ಲ. ಅವ್ರು ಏನು ಹೇಳ್ತಿದ್ದಾರೋ ಅವ್ರ ವ್ಯಕ್ತಿತ್ವ ತೋರಿಸ್ತಾ ಇದೆ. ಐ ಕಾಂಟ್ ಹೆಲ್ಪ್ ದಟ್, ಇಟ್ಸ್ ಅವರ್ ಪರ್ಸನಾಲಿಟಿ. ಬಟ್ ಐ ಸೀರಿಯಸ್ಲಿ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಹರ್. ಬಟ್ ಏನಾಗುತ್ತೆ ಅಂದರೆ ನಮಗೆ ಒಳಗಡೆ ಏನು ನಡೆಯುತ್ತೋ ಬರೀ 1.5 ಗಂಟೆ ಆಚೆ ಏನು ಬರುತ್ತೋ ಅಷ್ಟೇ ಗೊತ್ತಿರುತ್ತೆ, ಅದು ಜನಕ್ಕೂ ಗೊತ್ತಿರುತ್ತೆ ನಿಮಗೆ. ಸೊ ಅಲ್ಲೆಲ್ಲ ಒಂದು ಕಡೆ ನೋಡಿದಾಗ ಕಾರ್ತಿಕ್ ತನಿಷಾ ಕ್ಲೋಸ್ ಆಗ್ತಾರೆ, ಕಾರ್ತಿಕ್ ನಮೃತನ ಹತ್ರ ಕ್ಲೋಸ್ ಆಗ್ತಾರೆ. ಅದೆಲ್ಲೋ ಒಂದು ಕಡೆ ನಿಮಗೆ ಇರಿಟೇಟ್ ಮಾಡುತ್ತೆ ಅನ್ನೋ ಥರ ಅನಿಸುತ್ತೆ. ಅದು ಆಗಿತ್ತ ಆ ಥರ ಏನಾದರೂ ಇರಿಟೇಟ್? ಇಲ್ಲ ನಮ್ಮತ್ತ ಆಕ್ಚುಲಿ ಮತ್ತೆ ಬಂದು ನಂಗೆ ಕೇಳೋರು. ಬಿಗಿನಿಂಗ್ ನಿಮಗೂ ನಮೃತಂಗೂ ಅಷ್ಟಕ್ಕಷ್ಟೇ ಇಲ್ಲ, ಅಷ್ಟಕ್ಕಷ್ಟೇ ಇತ್ತು. ಬಟ್ ಅವಾಗ ಟೀಮ್ ಅಂತ ಇತ್ತು, ನಿಮ್ದು ಈ ಕಡೆ ಇನ್ನೊಂದು ಟೀಮು ಟಾಸ್ಕ್ ಅಲ್ಲ. ಎಕ್ಸಾಕ್ಟ್ಲಿ. ಸೊ ಆಸ್ ಐ ಸೇ ಇಟ್ಸ್ ಪರ್ಸ್ಪೆಕ್ಟಿವ್ಸ್. ಆಯ್ತಾ, ನನಗೆ ವಿನಯ್ ಹೇಗೆ ನಾನು ಈ ಕಡೆ ಇರಬೇಕಿದ್ರೆ ಅವ್ರು ಕೆಟ್ಟೋರಾಗಿ ಕಾಣ್ತಿದ್ರು, ನಾನು ಸ್ವಲ್ಪ ವಾರ ಆದಮೇಲೆ ಅವ್ರ ಟೀಮಿಗೆ ಹೋದಾಗ ನಂಗೆ ಇವ್ರು ಹಂಗೆ ಕಾಣಿಸ್ತಾ ಇದ್ರು. ಸೊ ಇಟ್ಸ್ ಪರ್ಸ್ಪೆಕ್ಟಿವ್ಸ್ ಗೇಮ್. ಬಿಗ್ ಬಾಸ್ ಇಸ್ ಅ ಪರ್ಸ್ಪೆಕ್ಟಿವ್ ಗೇಮ್. ನೀವು ಯಾವ ಕಾರ್ನರಿಂದ ನೋಡ್ತಿರೋ ನಿಮ್ಮ ಕಡೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬೇರೆಯವ್ರು ಹಮೇಶ ಕೆಟ್ಟದಾಗ ಕಾಣ್ತಾರೆ, ಅವ್ರು ಕೆಟ್ಟದಾಗೆ ಕಾಣ್ತಾರೆ. ಬಟ್ ಯು ಗೋ ದಟ್ ಸೈಡ್, ನಿಮಗೆ ಇವ್ರು ಕೆಟ್ಟದಾಗ ಕಾಣ್ತಾರೆ. ಪರ್ಸ್ಪೆಕ್ಟಿವ್ ಗೇಮ್. ಯಾರೂ ಕೆಟ್ಟೋರಲ್ಲ, ನಿಮ್ಮ ಪರ್ಸ್ಪೆಕ್ಟಿವ್ನ ನೀವು ಚೇಂಜ್ ಮಾಡ್ಕೊಬೇಕು ಅಷ್ಟೇ. ಅಟ್ ದ ಸೇಮ್ ಟೈಮ್ ನೀವು ಎಲ್ಲರನ್ನ ಒಳ್ಳೆಯರು ಅಂತ ನಾನು ಅನ್ಕೊಳ್ಳೋಕ್ಕಾಗಲ್ಲ. ದೆನ್ ಯು ಕಾಂಟ್ ಬಿ ದ ವಿನ್ನರ್. ಇಲ್ಲಿ ಎಲ್ಲರೂ ಒಳ್ಳೆಯರು ಅಂತ ಅನ್ಕೊಂಡಿದ್ದಾರೆ. ಓಕೆ, ಆ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡೋ ಆಗಿದ್ರೆ ನೀವೇನಕ್ಕೆ ಕಾರ್ತಿಕ್ ಜಾಗದಲ್ಲೋ ತನಿಷನ್ ಜಾಗದಲ್ಲೋ ನಿಂತ್ಕೊಂಡು ಬೇರೆ ಪರ್ಸ್ಪೆಕ್ಟಿವ್ ಅವ್ರು ಮಾಡಿದ ತಪ್ಪಲ್ಲ ಅಂತ ಯಾಕೆ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಆಗಿದ್ರೆ? ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳೂ ಇಲ್ವಲ್ಲ. ಅಂದ್ರೆ ನಿಮಗೆಲ್ಲ ಹರ್ಟ್ ಆಯಿತು, ನೀವು ಅದು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವ್ರು ನನಗೆ ಮಾಡಿರುವಂತ ತುಂಬಾ ಸಲ ಟ್ರೈ ಮಾಡಿದ್ರು ನಿಮ್ಮ ಹತ್ರ ಸಾರಿ ಕೇಳಲಿಕ್ಕೆ. ಸಾರಿ ಅವ್ರು ನನಗೆ ಸುಮಾರು ಸಲ ಹೇಳಿದರೆ ದಟ್ ಈಸ್ ದ ಪ್ರಾಬ್ಲಮ್. ಓಕೆ, ಸಾರಿ ಅನ್ನೋದು ದೊಡ್ಡತನ ಅಂತ ಎಲ್ಲ ಹೇಳ್ತಾರೆ, ಲೈಕ್ ಎಕ್ಸಾಕ್ಟ್ಲಿ. ಬಟ್ ನೀವು ಎಷ್ಟು ಸಲ ಅಂತ ಕಪಾಳಕ್ಕೆ ಹೊಡೆದು ಸಾರಿ ಕೇಳ್ತೀರಾ? ಯು ಕಾಂಟ್ ಬಿ ಸ್ಲ್ಯಾಪಿಂಗ್ ಆಲ್ವೇಸ್ ಅಂಡ್ ಸೇ ಸಾರಿ. ಒಂದ್ಸತಿ ಹೊಡೆದು ಸಾರಿ ಅಂದರೆ ವಿ ಕ್ಯಾನ್ ಆಕ್ಸೆಪ್ಟ್, ಮತ್ತೆ ಹೊಡಿಯಕ್ಕೆ ಹೋಗ್ಬಾರ್ದು. ಇಲ್ಲಿ ಆಗ್ತಿರೋದೇನು ಅಂದರೆ ಪ್ರತಿ ಸಲ ಕಪಾಳಕ್ಕೆ ಹೊಡೆಯೋದು, ಸಾರಿ ಹಿಡಿಯೋದು. ಸಾರಿ ಹೇಳ್ತಿರೋರು ದೊಡ್ಡವ್ರು ಆಗ್ತಿದ್ದಾರೆ. ನೋವು ತಿಂತಿರೋರು ಯಾರು? ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ಕಪಾಳಕ್ಕೆ ತಿಂತಿರೋರು ಯಾರು? ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ಈ ಸಾರಿ ಅಂತಿರೋದು ಪ್ರೈವೇಟಲ್ಲಿ, ಅದು ಪಬ್ಲಿಕ್ಲಿ ಮರ್ಯಾದೆ ಹೋಗಿದೆ ಅಲ್ವಾ? ಅಲ್ಲೆಲ್ಲರೂ ಎದುರುಗಡೆ ಮರ್ಯಾದೆ ಹೋಗಿದೆಯಲ್ಲ. ವಾಟ್ ಅಬೌಟ್ ದ್ಯಾಟ್? ಈ ವ್ಯಕ್ತಿಗೂ ಒಂದು ನೋವು ಅನ್ನೋದಿರುತ್ತೆ, ಹಾರ್ಟ್ ಅನ್ನೋದಿರುತ್ತೆ. ಎಷ್ಟು ಸಲ ಅಂತ ಸಾರಿ ತಗೊಳಕ್ಕಾಗತ್ತೆ? ಮತ್ತೆ ಅದೇ ವಿಷಯಕ್ಕೆ ನೀವು ಗಲಾಟೆ ಆಗತ್ತೆ. ಸೊ ಇಲ್ಲಿ ಸಾರಿ ಅನ್ನೋದು ಎದುರುಗಡೆ ಎದ್ದು ಕಾಣಿಸ್ತಾ ಇದೆ, ನೋವು ಆಗ್ತಿರೋದು ಎದ್ದು ಕಾಣಿಸ್ತಲ್ಲ. ಬಿಕಾಸ್ ನೋವು ಅನ್ನೋದು ಒಳಗಾಗತ್ತೆ, ನೋವು ಕಾಣಿಸಲ್ಲ ಯಾರಿಗೂ. ಆ್ಯಂಡ್ ಓಕೆ, ಫಸ್ಟ್ ಹಾಫಲ್ಲಿ ಕಾರ್ತಿಕ್ ಅವ್ರ ಜೊತೆ ಒಂದು ಒಳ್ಳೆ ಸ್ನೇಹ ಇರುತ್ತೆ, ಆಮೇಲೆ ಅದಾಗುತ್ತೆ, ನಿಮ್ಗೆ ಹರ್ಟ್ ಆಗುತ್ತೆ, ಸೊ ನೀವು ಅಲೋನ್ ಆಗ್ತೀರಾ. ಆ್ಯಂಡ್ ಡ್ರೋನ್ ಪ್ರತಾಪ್ ನಿಮ್ಮ ಜೊತೆ ಸೇರ್ತಾರೆ. ಸೊ ಆಮೇಲೆ ಸೆಕೆಂಡ್ ಹಾಫಲ್ಲಿ ಡ್ರೋನ್ ಪ್ರತಾಪ್ ನಿಮ್ಗೆ ಕ್ಲೋಸ್ ಆಗ್ತಾರೆ. ಇಲ್ಲ, ಡ್ರೋನ್ ನನ್ನ ಸ್ಟಾರ್ಟಿಂಗ್ ಇದ್ರು, ಬಟ್ ಜಾಸ್ತಿ ಆಮೇಲೆ ನೀವು ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹಾಗೇನೂ ಇಲ್ಲ, ನಾನು ಯಾರ ಜೊತೆನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತೆಲ್ಲ. ನಾನು ನನ್ನ ಜೊತೆ ಜಾಸ್ತಿ, ಆ ಮಿರರ್ ಇದೆಯಲ್ಲ, ಆ ಮಿರರ್ ಜೊತೆ ನೀವು ಹೇಳ್ಬೋದು ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತ. 1.5 ಗಂಟೆಲಿ ನೋಡಿದ್ ನಾನು ಮಾತ್ರ ಹೇಳ್ಬೋದೇ ವಿನಃ ಬೇರೆದ್ ನನ್ಗೆ ಗೊತ್ತಿಲ್ಲ. ನಮಗೆ ಇಲ್ಲಿ ಹೌದು ಇವರು ಫಸ್ಟ್ ಇವ್ರ ಜೊತೆ ಇದ್ರು, ಇವಾಗ ಡ್ರೋನ್ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂತಾರೆ. ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ನಿಮಗೆ ಅಂದ್ರೆ, ನಾನು ಇಲ್ದಿದ್ರೆ ಕಾರ್ತಿಕ್ 0 ಅಂತೀರಾ? ನಾನು ಹೇಳಿಲ್ಲ ಇದು, ಅದು ಬೋರ್ಡ್ ಮೇಲೆ ಬರ್ದಿರುವಂತ ಸ್ಟೇಟ್ಮೆಂಟ್. ಎಸ್ ಫ್ರಮ್ ಇದು. ಆ್ಯಂಡ್ ಅದು ಹೇಗೆ ಬರುತ್ತೆ ಅಂದರೆ, ಫಸ್ಟ್ ಹಾಫು ಕಾರ್ತಿಕ್ ಅವ್ರ ಜೊತೆ ಇರ್ತಾರೆ, ಸೆಕೆಂಡ್ ಹಾಫು ಡ್ರೋನ್ ಇರ್ತಾರೆ. ಮೋಸ್ಟ್ಲಿ ಸಂಗೀತ ಅವರಿಂದ ಇವಾಗ ಅವರಿಬ್ಬರು ಬಿಟ್ಟು ಇವರಿಬ್ಬರು ರನ್ನರು ವಿನ್ನರ್ ಆಗಿದ್ದಾರೆ. ಫಸ್ಟ್ ಹಾಫು ಕಾರ್ತಿಕ್, ಸೆಕೆಂಡ್ ಹಾಫು ಡ್ರೋನು.
ಅವರಿಬ್ಬರ ಜೊತೆ ಸಂಗೀತ ಅವ್ರು ಕ್ಲೋಸ್ ಆಗಿರ್ತಾರೆ. ವಿನಯ್ನು ಇದ್ದಾರೆ, ಬೇರೆಯವರು ಬಟ್ ಜಾಸ್ತಿ. ಸೊ ಅದರಿಂದ ಒಂದ್ ವೇಳೆ ನೀವು ಆತರ ಇಲ್ದಿದ್ರೆ ಆ ಎರಡು ಜಾಗದಲ್ಲಿ ಸಂಗೀತ ಅವ್ರು ಇರ್ತಿದ್ರೇನೋ. ಸಿ ಇಟ್ ಇಸ್ ಆಲ್ ಅಬೌಟ್ ವೋಟ್ಸ್ ಆಯ್ತಾ. ನಂಗೆ ಗೊತ್ತಿಲ್ಲ ವೋಟ್ಸ್ ಹೇಗ್ ಬಂದಿದೆ ಏನು ಅಂತ ನಂಗೆ ಗೊತ್ತಿಲ್ಲ. ಹಿ ಇಸ್ ದ ವಿನ್ನರ್, ವಿ ಶುಡ್ ಆಕ್ಸೆಪ್ಟ್ ದಟ್. ವೋಟ್ ಹೇಗ್ ಬರಕ್ ಸಾಧ್ಯ? ಇಟ್ಸ್ ಬಿಕಾಸ್ ಆಫ್ ಅ ಗೇಮ್, ಟಾಸ್ಕ್ ಅಥವಾ ಹೊರಗಡೆ ಕಾಣಿಸೋ ರೀತಿ. ಯಾ ಬಟ್ ನನಗೆ ಕಾಣಿಸ್ತಿರೋದು ಐ ಹ್ಯಾವ್ ನೀವು ಗಾಟ್ ಪ್ಲಸ್ ಆಗಿರ್ಬೋದು ಅವರಿಬ್ರಿಗೆ ವೋಟ್ ಬರಕ್ಕೆ ಎಲ್ಲೋ ಒಂದ್ ಕಡೆ ಇರಬಹುದು, ಐ ಡೋಂಟ್ ನೋ, ನನ್ಗೆ ಗೊತ್ತಿಲ್ಲ. ಬಟ್ ದ ಥಿಂಗ್ ಇಸ್ ಎಂಡ್ ಆಫ್ ದ ಡೇ ರಿಸಲ್ಟ್ಸ್ ಕಾಣಿಸ್ತಾ ಇದೆ. ವಿ ಶುಡ್ ಆಕ್ಸೆಪ್ಟ್ ವಾಟ್ ಇಸ್ ದ ರಿಸಲ್ಟ್. ನಾನು ಏನಕ್ಕೆ ಏನಾದ್ರು ಅಂಟಿಲ್ ಅನ್ಲೇ ಸುದೀಪ್ ಸರ್ ಕೈ ಎತ್ತೋ ತನಕ 3 ಜನ ಇದಾಗೋ ತನಕನು, 3 ಅಲ್ಲ ಟಾಪ್ 5 ಅಲ್ಲೇ ನೋಡ್ಬೇಕಾದ್ರೆ ಸಾಕಷ್ಟು ಜನರ ಮನಸ್ಸಲ್ಲಿ ಇದ್ದಿದ್ದು ಮೋಸ್ಟ್ಲಿ ಒಂದು ಕಡೆ ಸಂಗೀತ ಅವ್ರು ಇದ್ದೇ ಇರ್ತಾರೆ ಏನೇ ಆದ್ರೂ, ಇನ್ನೊಂದ್ ಕಡೆ ಮೋಸ್ಟ್ಲಿ ವಿನಯ್ ಅವ್ರು ಇರ್ಬೋದು, ಇಲ್ಲ ಬೇರೆ ಯಾರು ಇರ್ಬೋದು ಅನ್ನೋ ತರ ಇರುತ್ತೆ. ವೆನ್ ಸಂಗೀತ ವಿನಯ್ ಎಲಿಮಿನೇಟ್ ಆಗ್ತಾರೆ, ಶಾಕಿಂಗ್. ಸಂಗೀತ ಇದ್ದಾರೆ ಅನ್ನೋದಿರುತ್ತೆ. ಸಂಗೀತ ಎಲಿಮಿನೇಟ್ ಆಗ್ತಾರೆ, ಇಟ್ ವಾಸ್ ಅ ಬಿಗ್ ಶಾಕಿಂಗ್, ಇನ್ಕ್ಲೂಡಿಂಗ್ ನಿಮಗೂ ಇರುತ್ತೆ. ಆ 3ರಲ್ಲಿ ನನಗೆ ಗೊತ್ತಿಲ್ಲ, ನೀವು ಅವತ್ತು ನಿಂತಾಗ ರೆಡ್ ಲೈಟ್ ನಿಮಗೆ ಬರುತ್ತೆ ಅಂತ ಎಲ್ಲಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತ ನಿಮಗೆ? ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಯಾಕೆ ನೀವು ತುಂಬಾ ಕಾನ್ಫಿಡೆಂಟ್ ಆಗಿದ್ರಿ. ಐ ವಾಸ್ ಕಾನ್ಫಿಡೆಂಟ್. ನಾನು ಅಷ್ಟು ಕಾನ್ಫಿಡೆಂಟ್ ಇದ್ದಿದ್ದಕ್ಕೆ ಏನ್ ಬಂದಿತ್ತು ಅದನ್ನ ರಿಸೀವ್ ಕೂಡ ಮಾಡ್ಕೊಂಡೆ ನಾನು ಹಾಗೆ. ಬಿಕಾಸ್ ನನಗೆ ಎಂಡ್ ಆಫ್ ದ ಡೇ ಆಸ್ ಐ ಸೆಡ್, ನನಗೆ ಏನು ಬೇಕಿತ್ತು, ನಾನು ಪಾಸಿಟಿವ್ ಆಗಿ ಬಂದಿದ್ದೆ, ನಾನು ಪಾಸಿಟಿವ್ ಆಗಿ ಕಾಲ್ ಹೊರಗಡೆ ಇಡಬೇಕು ಅಂತ. ದಟ್ಸ್ ವಾಟ್ ಮ್ಯಾಟರ್ಸ್ ಟು ಮೀ. ವಿನ್ನಿಂಗ್ ಲೂಸಿಂಗ್ ಆಫ್ ಕೋರ್ಸ್ ವೋಟ್ಸ್ ಇರುತ್ತೆ, ನನಗೆ ಗೊತ್ತಿಲ್ಲ ಅದು ಹೇಗೆ ಏನಂತ ಅಂತ ಗೊತ್ತಿಲ್ಲ. ಬಟ್ ದ ಥಿಂಗ್ ಇಸ್ ಲೆಟ್ಸ್ ಆಕ್ಸೆಪ್ಟ್ ಇಟ್. ಕಷ್ಟ ಏನಕ್ಕೆ ಆಗ್ತದೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ? ನೀವು ಈಸಿಯಾಗಿ ಅಕ್ಸೆಪ್ಟ್ ಮಾಡಬಹುದೇನೋ, ಬಟ್ ನಿಮ್ಗೆ ವೋಟ್ ಮಾಡಿರೋರು ನಿಮ್ಮ ಫ್ಯಾನ್ಸ್ ಅವ್ರಿಗೆ ಅನ್ಸ್ಬೋದಲ್ವಾ, ಆಫ್ ಕೋರ್ಸ್ ಇವರೆಲ್ಲರಿಗಿಂತ ಇವ್ರು ಸ್ವಲ್ಪ ಜಾಸ್ತಿನೇ ಆಡಿದ್ದಾರೆ. ಕೆಲವರು ಇರ್ತಾರೆ ಯಾವತ್ತು ನೋಡಿದಿರೋ ಬಿಗ್ ಬಾಸ್ ನೋಡಕ್ ಕಾರಣ ನೀವಾಗಿರ್ಬೋದು. ನನಗೆ ಗೊತ್ತಿಲ್ಲ ಹೊರಗಡೆ ಏನ್ ನಡೆದಿದೆ ಅಂತ. ಐ ಕ್ಯಾನ್ ಜಸ್ಟ್ ಸೇ ನನ್ನ ಗೇಮ್ ಅಲ್ಲಿ ವೋಟ್ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ಯು ನೋ ಇಟ್. ಎಷ್ಟು ದೊಡ್ಡ ಮಟ್ಟದಲ್ಲಿ ಶೋ ಗೆದ್ದಿದೆ. ವೋಟ್ಸ್ ಬಂದಿರೋದು ಹೊರಗಡೆ ನಾನು ಬಂದ್ಮೇಲೆ ನಂಗೆ ಗೊತ್ತಾಗಿರೋದು. ನನಗೆ ಒಳಗೆ ಇರಬೇಕಿದ್ರೆ ಏನೂ ಗೊತ್ತಿಲ್ಲ. ಕ್ಲೂ ಕೊಡ್ತಾರೆ, ಕ್ಲೋಸ್ ಟುಗೆದರ್ ಬಂದಿದೆ ಟಾಪ್ 5 ಕಂಟೆಸ್ಟೆಂಟ್. ಆಫ್ ಕೋರ್ಸ್ ಇವಾಗ ಎಲ್ಲರಿಗೂ ಬಂದಿದೆ, ಯಾರು ಗೆದ್ದಿದ್ದಾರೆ ಅಂತ ಗೊತ್ತಿಲ್ವಲ್ಲ, ಎಲ್ಲರಿಗೂ ಕ್ರೋರ್ಸ್ ಅಲ್ಲಿ ಬಂದಿದೆ ಅಂತ ಗೊತ್ತು. ಸೊ ನನಗೆ ಗೊತ್ತಿಲ್ಲ ನಂದು ಹೇಗಿದೆ ಅಂತ, ಹೊರಗಡೆ ಏನ್ ನಡೀತಿದೆ ಅಂತ. ಹೌ ಕೆನ್ ಐ ಸೇ ದಟ್ ಇವ್ರಕ್ಕಿಂತ ನಾನು ಬೆಟರ್ ಇರುತ್ತೆ ಅಂತ? ಐ ಜಸ್ಟ್ ನೋ, ನಾನು ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಒಂದು ಗ್ರಾಫ್ ಅಂತ ನೋಡಿದಾಗ ನನ್ನ ಜರ್ನಿ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ನಾನು ಹೇಳ್ಬೋದು. ಬ್ಯೂಟಿಫುಲ್ ಅಂದರೆ ನಾನು ಲಿಟ್ರಲಿ ಐ ಸ್ಟಾರ್ಟೆಡ್ ವಿತ್ ಅಸಮರ್ಥರು, ಲಾಸ್ಟಲ್ಲಿ ನಾನು ಕ್ಯಾಪ್ಟನ್ ಆಗಿ ಎಂಡ್ ಮಾಡ್ತೀನಿ. ನೀವು 3 ಜನ ಉಳ್ಕೊಳ್ಳಲ್ಲ ಅಷ್ಟು ಅಸಮರ್ಥ. ಯಾ ಸೊ ಲಾಸ್ಟ್ ಕ್ಯಾಪ್ಟನ್ ಆಫ್ ದ ಬಿಗ್ ಬಾಸ್. ಎಕ್ಸಾಕ್ಟ್ಲಿ. ಸೊ ಇಟ್ ವಾಸ್ ಆಲ್ ಅ ಗ್ರೇಟ್ ಅಚೀವ್ಮೆಂಟ್ ಆ್ಯಂಡ್ ಗ್ರಾಫ್ ಆಸ್ ಅ ಪ್ರೊಟ್ಯಾಗನಿಸ್ಟ್ ಅಂತ ನೋಡಿದಾಗಲೂ ಇಲ್ಲಿಂದ ಹಿಂಗೆ ಆರಾಮಾಗಿ ಬಂದಿದ್ದೀನಿ ನಾನು. ಐ ಕ್ಯಾನ್ ಕ್ಲಿಯರ್ಲಿ ಸಿ ದ್ಯಾಟ್. ಸೊ ನಾನು ಓದಿರೋದೇ ಡೇಟಾ ಆ್ಯಂಡ್ ವೆಬ್ ಅನಾಲಿಟಿಕ್ಸ್. ಸೊ ಐ ಕ್ಯಾನ್ ಅನಲೈಸ್ ಥಿಂಗ್ಸ್. ನನ್ನ ಪ್ರಕಾರ ಈ ಗ್ರಾಫ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನ್ನ ಸ್ಟೋರಿ ಚೆನ್ನಾಗಿದೆ. ಬಟ್ ದ್ಯಾಟ್ ಡಸಂಟ್ ಮೀನ್ ನನಗೆ ಚೆನ್ನಾಗಿದೆ ಅಂತ ಇಡೀ ಎಲ್ಲರಿಗೂ ಅದೇ ಇಷ್ಟ ಆಗಬೇಕು ಅಂತ. ಪರ್ಸ್ಪೆಕ್ಟಿವ್ಸ್ ಅವ್ರದ್ದೇ ಆಗಿರೋಂಥ ಪರ್ಸ್ಪೆಕ್ಟಿವ್ಸ್ ಇರ್ತಾರೆ. ಸುಮಾರು ಜನಕ್ಕೆ ಬೇರೆಯವ್ರ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ, ಅವ್ರು ಗೆದ್ದಿದ್ದಾರೆ. ಸಿಂಪಲ್. ಕಾರ್ತಿಕ್ ಗೆದ್ದಿರೋ ನಿಜವಾಗ್ಲೂ ಖುಷಿಯಾಗಿದೆಯಾ? ಖುಷಿ ಅಲ್ಲ, ಐ ಹ್ಯಾವ್ ಆಕ್ಸೆಪ್ಟೆಡ್ ಇಟ್. ಇಟ್ಸ್ ನಾಟ್ ಅಬೌಟ್ ದುಃಖ ಆಗಿದೆ ಖುಷಿ ಆಗಿದೆ ಅದು ಬೇರೆ. ಬಟ್ ರಿಯಾಲಿಟಿಗೆ ಅಂತ ಬಂದಾಗ ಇವಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತಾ ನಿಮ್ಮಿಬ್ರಲ್ಲಿ ಇವಾಗ ಕಾಂಪಿಟೇಷನ್ ಅಂತ ಬಂದಾಗ ಒಳಗಡೆ ನೀವು ಕಣ್ಣಾರೆ ನೋಡಿರೋದು, ಬೇರೆಯವ್ರು ನೋಡಿದ್ದು, ಹೊರಗಡೆಯವ್ರು ನೋಡಿದೆಲ್ಲ ನೋಡಿದಾಗ ಹೂ ಡಿಸರ್ವ್ ದ ಬೆಸ್ಟ್? ಸಿ ನಾನು ಅಲ್ಲಿ ಹೋಗಿರೋದು ಬೇರೆಯವ್ರನ್ನ ಗೆಲ್ಸಕ್ಕೋಸ್ಕರ ಅಲ್ಲ, ನಾನೇ ಗೆಲ್ಲಕ್ಕೆ ಹೋಗಿದ್ದೀನಿ. ಅಫ್ಕೋರ್ಸ್ ನಾನೇ ಗೆಲ್ಲಬೇಕು ಅಂತ ನಾನು ಖುಷಿ ಪಡ್ತೀನಿ. ಬೇರೆಯವ್ರು ಗೆಲ್ದ್ರೆ ಯಾಕೆ ನಾನು ಖುಷಿ ಪಡಬೇಕು? ನೀವೇ ಹೇಳಿ. ನಾನು ಗೆಲ್ಲಕ್ಕೆ ಹೋಗಿರೋದು. ನಾನು ಏನಕ್ಕೆ ಒಂದು ರಾಂಗ್ ಸ್ಟೇಟ್ಮೆಂಟ್ ಕಾರ್ತಿಕ್ ಬದಲು ಪ್ರತಾಪ್ ಕೈನ ಸುದೀಪ್ ಸರ್ ಎತ್ತಿದ್ರೆ? ನಾನು ಇವಾಗಲೂ ಅದೇ ಹೇಳ್ತೀನಿ. ಸುದೀಪ್ ಸರು ನಂಗೆ ಆ ಕ್ವಶನ್ ಕೇಳಿದ್ರು, ನಿಮ್ಮ ಬದಲ ಬೇರೆಯವ್ರು ಯಾರು ಕೈ ಎತ್ತಬೇಕು ಅಂತ ಹೇಳಿದಾಗ ನಾನು ಹೇಳಿರೋದು ಒಂದೇ ಉತ್ತರ ಏನು ಅಂದರೆ, ಇಲ್ಲ ಸರ್ ನನ್ನದೇ ಕೈ ಇರಬೇಕು ಅಂತ. ಇವತ್ತಿಗೂ ಐ ಸ್ಟ್ಯಾಂಡ್ ವಿತ್ ದ್ಯಾಟ್. ಐ ಸ್ಟಿಲ್ ಸ್ಟ್ಯಾಂಡ್ ವಿತ್ ದ್ಯಾಟ್. ಬೇರೆಯವ್ರಿಗೆ ಸಿಕ್ಕಿದ್ರೆ ಖುಷಿ ಹೇಗೆ ಆಗಕ್ಕೆ ಸಾಧ್ಯ? ನಾನು ಗೆಲ್ಲಕ್ಕೆ ಹೋಗ್ಬೇಕಿದ್ದೀನಿ ಅಂದರೆ. ಬಟ್ ಐ ಹ್ಯಾವ್ ಟು ಆಕ್ಸೆಪ್ಟ್ ದ್ಯಾಟ್. ದಟ್ ಇಸ್ ಲೈಫ್. ಸಿಹಿನೋ ಕಹಿನೋ ಆಕ್ಸೆಪ್ಟ್ ದ ರಿಯಾಲಿಟಿ. ಆ್ಯಂಡ್ ಒಳಗಡೆ ಇನ್ನು ಟಾಸ್ಕ್ ಅಂತ ವಿಚಾರಗಳು ಬಂದಾಗ ಒಂದು ಈ ನೀರೆರ್ಚೋ ಟಾಸ್ಕ್ ಬರುತ್ತೆ, ಸೋಪಿನ ನೀರು. ಐ ಥಿಂಕ್ ಅದು ಐಡಿಯಾ ಬಂದು ನಿಮ್ಮ ಟೀಮ್ ಅವರೇ ಮಾಡ್ತಾರೆ. ಬಟ್ ಅದು ಉಲ್ಟಾ ನಿಮಗೆ ಆಗುತ್ತೆ ಆ್ಯಂಡ್ ಹರ್ಟ್ ಆಗುತ್ತೆ ನಿಮಗೆ. ನೀವು ಪ್ರತಾಪ್ ಇಬ್ರು ಆಲ್ಮೋಸ್ಟ್ ಆಚೆ ಹೋಗ್ತೀರಾ. ಹೌ ವಾಸ್ ದಟ್ ಸಿಚುವೇಶನ್, ಕಂಡೀಷನ್? ನಿಮ್ಮ ಒಂದು ಮನಸ್ಥಿತಿ ಹೇಗಿತ್ತು ಅವತ್ತು? ಐ ಥಿಂಕ್ ನಾನು ಇಡೀ ಲೈಫಲ್ಲಿ ಕಿರ್ಚಾಡ್ತೀರಾ, ಕೂಗಾಡ್ತೀರಾ, ನೋವು ಇರುತ್ತೆ. ಬಿಗ್ ಬಾಸ್ ಮಾತ್ರ ಅಲ್ಲ, ಇಡೀ ಲೈಫಲ್ಲಿ ನಂದು ಎಲ್ಲಕ್ಕಿಂತ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದು ಲೈಫಲ್ಲಿ. ಅಂದರೆ ಇವತ್ತಿಗೂ ನಂಗೆ ಐ ಥಿಂಕ್ ಆ ಎಪಿಸೋಡ್ ನೋಡೋಕ್ಕಾಗಲ್ಲ ನನಗೆ. ಐ ಕ್ಯಾನ್ ನೆವರ್ ವಾಚ್ ಇಟ್ ಅಗೇನ್. ಐ ಕ್ಯಾನ್ ನಾಟ್ ರೀಕಾಲ್. ನಂಗೆ ಮತ್ತೆ ರೀಕಾಲ್ ಮಾಡೋಕ್ಕೂ ಇಷ್ಟಪಡಲ್ಲ ಅದು. ಬಿಕಾಸ್ ದ ಮೋಸ್ಟ್ ಪೇನ್ಫುಲ್ ಟೈಮ್ ಇನ್ ಮೈ ಲೈಫ್. ಓಕೆ. ಮೋಸ್ಟ್ಲಿ ನಾನು ಇದೆಲ್ಲ ಬೇಕಿತ್ತ ನನಗೆ ಅಂತ ಅನಿಸ್ಬಿಡ್ತು ಒಂದು ಪಾಯಿಂಟಲ್ಲಿ. ನನ್ನ ಕಣ್ಣು ಹೊರಟೋಗ್ಬೋದಿತ್ತು, ನಂಗೆ ಏನೂ ಕಾಣಿಸ್ತಾ ಇರಲಿಲ್ಲ. ಯಾಕೆ ಬೇಕು ಇಷ್ಟೆಲ್ಲ? ಇಸ್ ಇಟ್ ವರ್ತ್? ಕಣ್ಣು ಡೊನೇಟ್ ಮಾಡೋ ರೇಂಜಿಗೆ ಬರ್ತಾ ಇದು ಅಂತ ಅನಿಸ್ಬಿಡ್ತು. ಆ್ಯಂಡ್ ನಿಲ್ಸಿ ಅಂತ ಹೇಳ್ತಿರ್ಬೇಕಿದ್ರು ನಿಲ್ಲಿಸ್ತಿಲ್ಲ. ಯಾವ ರೇಂಜಿಗೆ ಹ್ಯುಮ್ಯಾನಿಟಿ ಕಾಣಿಸ್ಬೋದು? ನಂಗೆ ಉಸಿರು ಕಟ್ತಾ ಇದೆ, ನಾನು ಹೇಳ್ತಿದ್ದೀನಿ ಸ್ಟಾಪ್ ಮಾಡ್ತಿಲ್ಲ ಅಂದರೆ ಯಾವ ರೇಂಜಿಗೆ ಹ್ಯೂಮನ್ ಅಂತ ಅನಿಸಿತ್ತು. ಬಟ್ ಅದೆಲ್ಲ ಆಗಿದ್ದಕ್ಕೆ ಸಮ್ವೇರ್ ಐ ಕೇಮ್ ಅಪ್, ಐ ಬೌನ್ಸ್ಡ್ ಬ್ಯಾಕ್ ಈವನ್ ಮೋರ್ ಸ್ಟ್ರಾಂಗರ್. ನನ್ನ ವೀಕ್ ಮಾಡೋಕೆ ಆಗಲೇ ಇಲ್ಲ. ನೋ ಮ್ಯಾಟರ್ ವಾಟ್, ಎಷ್ಟೇ ಕಷ್ಟಪಟ್ಟರು ಅದು ಆಗಲಿಲ್ಲ. ದಟ್ ವಾಸ್ ದ ವರ್ಸ್ಟ್ ಸರ್ಕಮ್ಸ್ಟಾನ್ಸ್, ಬಟ್ ಐ ಓವರ್ ಕೇಮ್ ದಟ್.
ಆ್ಯಕ್ಚುಲಿ ನಾನು ರೀಸೆಂಟಾಗಿ ನಮೃತ ಅವರ ಇಂಟರ್ವ್ಯೂ ಮಾಡಿದಾಗ ಇದೇ ಪ್ರಶ್ನೆ ಕೇಳ್ತೀನಿ. ಒಂದು ಬೀಯಿಂಗ್ ವುಮೆನ್ ಆಗಿ ಅಲ್ಲಿ ಕುತ್ಕೊಂಡಾಗ ನೀವು ಅದು ಮಾಡಿದ ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಅಂತ. ಅವ್ರೇನು ಹೇಳ್ತಾರೆ ಅಂತ ಅಂದರೆ ಆ ಗೇಮ್ ಸ್ಟ್ರಾಟಜಿನೇ ಅವ್ರದ್ದು. ಪ್ಲ್ಯಾನ್ ಮಾಡಿದ ಸಂಗೀತ ಅವರು ಅವರೇ ಮಾಡ್ತಾರೆ, ಅವರು ನಮ್ಗೆ ಹಾಕ್ತಾರೆ, ನಾವು ತಡ್ಕೊತೀವಿ, ನಾವು ವಾಪಸ್ ಹಾಕ್ತೀವಿ. ನಮ್ಗೆ ಇದ್ದಿದೆ ಮೂಗೊಳಗಡೆ ಹೋಗಬೇಕು, ಕಣ್ಣೊಡೆ ಹೋಗಬೇಕು, ಆ ನೋವು ತಡ್ಕೊಳಕ್ಕಾಗದೆ ಹೇಳ್ಬೇಕು ಅನ್ನೋದಕ್ಕೆ ನಾವು ಮಾಡ್ತೀವಿ ಸ್ಟ್ರಾಟಜಿ ಅಂತಾರೆ ಆ್ಯಕ್ಚುಲಿ. ಬಟ್ ಅದಾದಮೇಲೆ 2 ದಿನ ಆದಮೇಲೆ ಅವ್ರು ಕುತ್ಕೊಂಡು ರಿಗ್ರೆಟ್ ಮಾಡ್ತಾರೆ ಆಚೆ. ಮೋಸ್ಟ್ಲಿ ಅದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಬಟ್ ನೀವು ಹೊರಗಡೆ ಹೋದಾಗ 2 days ಅಲ್ಲಿ ಏನು ನಡೀತು ನಮ್ಗಳಿಗೆ ಗೊತ್ತಿಲ್ಲ. ವಾಟ್ ಡಾಕ್ಟರ್ ಟೋಲ್ಡ್ ಯು ಎಕ್ಸಾಕ್ಟ್ಲಿ? ಆಸಿಡ್ ಡ್ಯಾಮೇಜ್ ಅಂತ ಬಂದಾಗ ಬೇಗ ಹೀಲ್ ಆಗುತ್ತೆ ಐಸ್, ಬಟ್ ಆಲ್ಕಲೈನ್ ಡ್ಯಾಮೇಜ್ ಅಂತ ಬಂದಾಗ ಇಟ್ಸ್ ಅ ಸಿವಿಯರ್ ಡ್ಯಾಮೇಜ್ ಅಂತ. ಸೊ ಫಾರ್ ಮೀ ಇಟ್ ವಿಲ್ ಟೇಕ್ 2 months ಟು ಹೀಲ್ ಐಸ್, 2 months. ಸೊ ನನಗೀಗ ಫೋಟೋಫೋಬಿಯಾ ಅಂತ ಇದೆ. ಸೊ ಲೈಟಿಂದ ನಂಗೆ ಸೆನ್ಸಿಟಿವಿಟಿ ಇದೆ ಐಸಿಗೆ. ಸೊ ಜಾಸ್ತಿ ಲೈಟ್ ಇದ್ದಾಗ ಕಣ್ಣು ಬರುತ್ತೆ. ನಂಗೆ ಇಡೀ ಬಿಗ್ ಬಾಸ್ ಮನೇಲಿ ಅದಿಷ್ಟೋ ಜರ್ನಿನಲ್ಲೂ ನಂಗೆ ಸಿಕ್ಕಾಪಟ್ಟೆ ಕಣ್ಣು ಬರ್ತಿತ್ತು, ಉರಿ ಇರ್ತಾ ಇತ್ತು ಕಣ್ಣಲ್ಲಿ. ಸ್ಟಾರ್ಟಿಂಗ್ 2 weeks ಬ್ಲರಿ ವಿಷನ್ ಇತ್ತು. ಐ ಕುಡಂಟ್ ಸಿ ಎನಿಥಿಂಗ್, ಲೈಕ್ ಹತ್ರದ್ದು ನಂಗೆ ಕಾಣಿಸ್ತಾ ಇರಲಿಲ್ಲ, ಕೈ ಎಡ್ಡೆಡ್ ಕಾಣಿಸ್ತಾ ಇತ್ತು, ಆ ರೇಂಜಿಗಿತ್ತು. ಸೊ ಅದಕ್ಕೆ ಬ್ಲ್ಯಾಕ್ ಗ್ಲಾಸಸ್. ಹೌದೌದು, ಬಂದ್ಮೇಲೆ 2 ವಾರದಿಂದ ಒಂದು ಐ ಥಿಂಕ್ 20 days ತನಕನೂ ವಿಷನ್ ಪ್ರಾಬ್ಲಮ್ ಇತ್ತು ನನಗೆ. ಐಸೈಟ್ ತುಂಬ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಅವರು ರೂಟೀನ್ ಚೆಕಪ್ ಬಿಗ್ ಬಾಸ್ ತಂಡದವ್ರು ಆ್ಯಕ್ಚುಲಿ ದೇ ವರ್ ಟೂ ಗುಡ್, ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಅವರು. ಆ್ಯಂಡ್ ದೇ ರಿಯಲಿ ಟುಕ್ ಕೇರ್ ಸೋ ವೆಲ್ ದಟ್ ಪ್ರತಿ ವಾರ ರೂಟೀನ್ ಚೆಕಪಿಂದ ಇಟ್ ಗೇಮ್ ಬೆಟರ್. ಫೋಟೋ ಸೆನ್ಸಿಟಿವಿಟಿ ಅಂತ ಸ್ವಲ್ಪ ಕಮ್ಮಿ ಆಯಿತು. ಆ್ಯಂಡ್ ಸ್ಟಿಲ್ ಲೈಕ್ ಹೀಲಿಂಗ್ ಬಟ್ ನಾಟ್ ಹೀಲ್ಡ್ ಯೆಟ್. ಅದಕ್ಕೆ ತುಂಬ ಸ್ಟ್ರೈನ್ ಆಗಿದೆ ಕಣ್ಣಿಗೆ ಇವಾಗಲೂ ಕೂಡ. ಆ್ಯಂಡ್ ಪ್ರತಿ ವಾರ ನೀವು ಎವ್ರಿಡೇ ಒಂದು ಟಾಸ್ಕು, ಏನೋ ಒಂದು ಸರ್ವೈವ್ ಆಗಬೇಕು, ಇಲ್ಲ ಅಂತಂದರೆ ಒಳಗಡೆಯಿಂದ ಬರೋ ಒಂದು ಇದಕ್ಕೋಸ್ಕರನೋ, ನಾಮಿನೇಷನಿಂದ ಸೇವ್ ಆಗೋಕ್ಕೋಸ್ಕರನೋ, ಕ್ಯಾಪ್ಟನ್ಸಿಗೆಲ್ಲ ಫೈಟ್ ಮಾಡ್ತಾ ಇರ್ತೀರ. ಆ 5 ದಿನ ಹೇಗಿರುತ್ತೆ ಅಂತಂದರೆ ತುಂಬ ಇನ್ವಾಲ್ವ್ ಆಗಿರ್ತೀರ. ಬಟ್ ಆಲ್ ಆಫ್ ಸಡನ್ ಒಂದು ಸ್ಯಾಟರ್ಡೆ ಬಂದಾಗ, ಸುದೀಪ್ ಸರ್ ಬಂದಾಗ, ಅವ್ರ ಎದುರುಗಡೆ ಕುತ್ಕೊಂಡಾಗ ನಿಮ್ಗೆ ಗೊತ್ತಿಲ್ಲದೆ ಆಡಿರೋ ಆಟಗಳನ್ನೆಲ್ಲ ರೀಕಾಲ್ ಮಾಡಿ ಒಂದೊಂದೇ ಇಂಡೈರೆಕ್ಟಾಗಿ ಹೇಳ್ತಾ ಇರ್ತಾರೆ. ನೀವು ಡಿಕೋಡ್ ಇಟ್ ಯುವರ್ ಸೆಲ್ಫ್ ಅನ್ನೋ ಥರ ಕೊಡ್ತಾ ಇರ್ತಾರೆ. ಆ ಸಿಚುವೇಶನ್ ಎವ್ರಿ ವೀಕ್ ಹೌ ಮಚ್ ಯು ಈಗರ್ಲಿ ವೇಟಿಂಗ್ ಫಾರ್ ದಟ್? ಏನಾದರೂ ಇದೆಯಾ, ಗೊತ್ತಾಗುತ್ತಾ, ತಿಳ್ಕೊಳ್ಳೋಣ? ಯುನೋ ಇವಾಗ ನಾವು ಹೇಗೆ ಕೂತ್ಕೊಂಡು ಮಾತಾಡ್ತಿದ್ದೀವೋ ನಮಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ನಾವು ಕರೆಕ್ಟ್ ಮಾತಾಡ್ತಿದ್ದೀವೋ ತಪ್ಪು ಮಾತಾಡ್ತಿದ್ದೀವೋ ಅಂತ. ಗೊತ್ತಾಗೋದು ಯಾವಾಗ ಅಂದರೆ ಇದನ್ನ ಅಪ್ಲೋಡ್ ಮಾಡ್ತಿರಲ್ವಾ, ಕಮೆಂಟ್ಸಲ್ಲಿ ಬರುತ್ತಲ್ವಾ, ಅವಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾವು ಸರಿ ಮಾತಾಡಿದೀವೋ ತಪ್ಪು ಮಾತಾಡಿದೀವೋ, ಕ್ವಶನ್ ಸರಿ ಇದೆಯಾ ತಪ್ಪಿದೆಯಾ ಅಂತ. ನಿಮಗೆ ಇವಾಗ ಕಮೆಂಟ್ ಸೆಕ್ಷನ್ ಏನು ಬರುತ್ತೋ ಅದೇ ಸುದೀಪ್ ಸರ್ ನಮಗೆ. ಅಂದರೆ ರಿಸಲ್ಟ್ ಯಾರು ಉಗ್ಸ್ಕೊಳ್ತಾರೆ ಅಂತ ನಾವು ವೇಟ್ ಮಾಡ್ತಿರ್ತಿದ್ವಿ. ವಿನಯ್ ಯಾವಾಗಲೂ ಹೇಳೋರು ಇವತ್ತು ನಾನು ಇವರು ಇದು ಮಾತಾಡಿದ್ದೀನಿ ಇದಕ್ಕೆ ಬಿಡುತ್ತೆ ಅಂತ ಹೇಳೋರು ಯಾವಾಗಲೂ ಅಷ್ಟೇ. ಸೊ ದ ಥಿಂಗ್ ಇಸ್ ದಟ್ ಈಸ್ ವೇರ್ ವಿ ನೋ ವೇರ್ ವಿ ಸ್ಟ್ಯಾಂಡ್. ವೀಕೆಂಡ್ ಇಸ್ ನಮ್ಮ ರಿಸಲ್ಟ್ ಶೀಟ್. ಅವ್ರು ಬರ್ತಾರೆ, ಒಂದು ಕಿವಿ ಮಾತು ಕೊಡ್ತಾರೆ, ಆ್ಯಂಡ್ ಯುನೋ ಲೈಕ್ ಇಟ್ಸ್ ವೆರಿ ಎಕ್ಸೈಟಿಂಗ್ ಬಟ್ ವೆರಿ ನರ್ವಸ್ ಕೂಡ. ಇವತ್ತು ಬೈಸ್ಕೊಂಡ್ರೆ ಕಷ್ಟ, ಬೈಸ್ಕೊಂಡ್ರೆ ಇಡೀ ವಾರ ಅವರೇ ಟಾರ್ಗೆಟ್ ಆಗ್ತಾರೆ, ನೆಕ್ಸ್ಟ್ ವಾರ ಫುಲ್ಲು. ಅದೊಂದು ಭಯ ಇರುತ್ತೆ. ಓಕೆ. ಯಾ. ಆ್ಯಂಡ್ ಬಿಗ್ ಬಾಸ್ ಆಯಿತು, ಮುಗೀತು, ಆಚೆ ಬಂದ್ರಿ. ಪ್ರತಾಪ್ ಜೊತೆ ತುಂಬ ಕ್ಲೋಸ್ ಆಗಿದ್ದೀರಾ. ಅದು ಬಿಟ್ಟು ಇನ್ಯಾರ ಜೊತೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತಾರೆ ಸಂಗೀತ? ಸಿ ದ ಥಿಂಗ್ ಇಸ್ ಒಂದು ಕಂಫರ್ಟ್ ಅಂದರೆ ಯಾರ ಜೊತೆ ಕಂಟಿನ್ಯೂ ಮಾಡೋಕ್ಕೆ ನಿಮಗಿಷ್ಟ? ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸಿ ಮನೇಲಿ ನಡೆದಿರೋದಿದೆಯಲ್ವಾ, ಅದು ಮನಸ್ತಾಪ ಇರ್ಬೋದು, ಜಗಳ ಇರ್ಬೋದು, ಏನೇ ಎಂಥದೇ ಈಗೋ ಇರ್ಬೋದು, ಏನೇ ಇರ್ಬೋದು, ಅಲ್ಲಿ ಗೇಮ್ ನಡೀತಾ ಇತ್ತು. ಬಂದಿರೋರೆಲ್ಲ ಗೆಲ್ಲೋದಕ್ಕೋಸ್ಕರ ಬಂದಿರೋದು, ಪ್ರತಿಯೊಬ್ಬರು ಗೆಲ್ಲೋದಕ್ಕೋಸ್ಕರ ಬಂದಿರೋದು. ಅಲ್ಲಿ ನಾವು ಏನೇ ಮಾಡಿದ್ರು ಆ ಗೇಮಲ್ಲಿ ಗೆಲ್ಲಬೇಕು ಅಂತ ಪ್ರತಿಯೊಬ್ಬರು ಮಾಡಿದ್ರು ಕೂಡ. ಸೊ ಆ ಮುಖ್ಯ ದ್ವಾರ ಓಪನ್ ಆಗಿ ಹೊರಗಡೆ ಕಾಲಿಟ್ಟಿದ್ದಂಗೆ ಆ ಗೇಮ್ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಒಬ್ಬ ಕಪ್ ಗೆದ್ದಾಗಿದೆ. ದರ್ ಇಸ್ ನೋ ಮೋರ್ ಟರ್ನಿಂಗ್ ಬ್ಯಾಕ್. ಇವಾಗ ನಾವು ಏನೇ ಹೋರಾಟ ಮಾಡಿದ್ರು ಅದು ವಾಪಸ್ ಆಗಲ್ಲ ಏನು ಕೂಡ. ಲೆಟ್ಸ್ ಸ್ಟಾಪ್ ದಿಸ್ ದೇರ್. ಇನ್ನೇನಿದೆ, ವೆನ್ ವಿ ಮೀಟ್, ನಾವು ಯಾರನ್ನಾದ್ರೂ ಮೀಟ್ ಆದರೂ ಲೆಟ್ಸ್ ಕಂಟಿನ್ಯೂ ದ ಹ್ಯೂಮ್ಯಾನಿಟಿ. ಆ್ಯಸ್ ಅ ಹ್ಯೂಮನ್ ನಾವು ಜೊತೆಗೆ 100 ದಿವಸ ಕಳೆದಿದ್ದೀವಿ, ಲೆಟ್ಸ್ ಕಂಟಿನ್ಯೂ ದಟ್ ಈಸ್ ವಾಟ್ ಇಸ್ ಹ್ಯೂಮ್ಯಾನಿಟಿ. ಗೇಮ್ ಮುಗ್ದೋಯ್ತು. ಇವಾಗ ಕಬಡ್ಡಿ ಆಡಿ ನಾನು ಔಟ್ ಮಾಡಿದೆ ಅಂತ ಇಡೀ ಲೈಫ್ ಟೈಮ್ ಪೂರ್ತಿ ಮಾತಾಡಲ್ಲ ಅಂದರೆ ಅದು ಹೆಂಗೆ ಸರ್? ಲೈಫ್ ಹೆಂಗೆ ಕಂಟಿನ್ಯೂ ಆಗುತ್ತೆ? ಸೊ ಇವಾಗ ಹೊರಗಡೆ ಎಲ್ಲರೂ ನನ್ನ ಫ್ರೆಂಡ್ಸೇ. ದರ್ ಇಸ್ ನಥಿಂಗ್ ಲೈಕ್ ಇವ್ರ ಜೊತೆ ಕಂಟಿನ್ಯೂ ಮಾಡ್ತೀನಿ, ಇವ್ರ ಜೊತೆ ಮಾಡಲ್ಲ ಅಂತ. ಅಲ್ಲಿ ಒಂದು ಬಂದಿರ್ಬೋದು, ಯಾರನ್ನ ಹೊರಗಡೆ ಮಾತಾಡ್ಸಲ್ಲ ಅಂತ ಒಂದು ಬಂದಿರತ್ತೆ ಕ್ವಶನ್, ಅದಕ್ಕೆ ಆನ್ಸರ್ ಮಾಡಲೇಬೇಕು, ಸ್ಕಿಪ್ ಮಾಡೋ ಹಾಗಿಲ್ಲ ಅಂತ ಬಂದಾಗ ಒಬ್ಬರ ಹೆಸರು ತಗೊಂಡ್ಲೇಬೇಕು. ದ್ಯಾಟ್ ಈಸ್ ಗೇಮ್. ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಮಾಡಿದ್ದೀವಿ ಬಿಕಾಸ್ ಮಾಡ್ಬೇಕು ಆಗಿದೆ ಅಂತ ಪರಿಸ್ಥಿತಿ ಬಂದಿದೆ. ಹಂಗಂತ ನಾನು ಬಿಗ್ ಬಾಸ್ ಬರಲ್ಲ ಅಂತ ಹೇಳೋರು ಬಂದಿದ್ದೀನಿ ಅಲ್ವಾ ಬಿಗ್ ಬಾಸಿಗೆ. ವಿ ಚೇಂಜ್, ವಿ ಆರ್ ಹ್ಯೂಮನ್. ಮಾತಿದೆ, ಬಾಯಿ ಇದೆ, ಮಾತಾಡ್ತೀವಿ. ಬಟ್ ಗೇಮ್ ಅಂತ ಬಂದಮೇಲೆ ಬಿಗ್ ಬಾಸ್ ಹೌಸಿಂದ ಹೊರಗಡೆ ಬರ್ತಿದ್ದಂಗೆ ವಿ ಶುಡ್ ಎಂಡ್ ಇಟ್ ದೇರ್. ಎನಿಮಿಟಿ, ಗ್ರಜ್, ಈಗೋ ಓವರ್ ಅಷ್ಟೇ. ಬಿಟ್ಟರೆ ಒಂದು ಮಾನವೀಯತೆ ಅಂತ ಬರುತ್ತೆ. ಒಟ್ಟಿಗೆ 100 ದಿನ ಹತ್ತಿದ್ದೀರಾ, ಕಣ್ಣೀರು ಓಡಿಸಿದ್ದೀರಾ, ಒಬ್ಬೊಬ್ಬರಿಗೆ ಊಟ ತಿನ್ನಿಸಿದ್ದೀರಾ, ಜೊತೆಯಾಗಿದ್ದೀರಾ, ಫೈಟ್ ಮಾಡಿದ್ದೀರಾ, ಎಲ್ಲ ರೀತಿಯ ಒಂದು ಎಮೋಷನ್ ಒಟ್ಟಿಗೆ ಕಳೆದಿದ್ದೀರಾ ಬಿಕಾಸ್ ಆಫ್ ಒಂದು ಗೇಮ್.
ಹೊರಗಡೆ ಬಂದ್ಮೇಲೆ ಅದನ್ನ ಕ್ಯಾರಿ ಮಾಡೋದಕ್ಕಿಂತ ಮತ್ತೆ ಎಲ್ಲ ಒಟ್ಟಿಗಿದ್ರೆ ಅದು ನೋಡೋರ್ಗೂ ತುಂಬಾ ಚೆನ್ನಾಗಿರುತ್ತೆ. Exactly. ಶುಡ್ ಬಿ ಅ ವೆರಿ ಬಿಗ್ ಲೆಸನ್ ಟು ಅದರ್ಸ್. ಎಕ್ಸಾಕ್ಟ್ಲಿ. ಡೋಂಟ್ ಕ್ಯಾರಿ ಅನ್ನೋದನ್ನ ಒಂದು ಹೇಳ್ಕೊಟ್ಟಂಗಿರುತ್ತೆ. ಎಸ್ ಅಂಡ್ ನಾವೆಲ್ಲ ಯಾರು, ವಿ ಆರ್ ಆಲ್ ಸೆಲೆಬ್ರಿಟೀಸ್. ನಾವುಗಳು ಎಕ್ಸಾಂಪಲ್ ಸೆಟ್ ಮಾಡ್ತಿದ್ರೆ ಯಾಕೆ ಯಾರಾದ್ರೂ ಫಾಲೋ ಮಾಡ್ತಾ ಇದ್ರೆ, ಯಾಕೆ ನಾವು ವಿ ಆರ್ ಆಲ್ ಇನ್ಫ್ಲೂಯೆನ್ಸಿಂಗ್ ಪೀಪಲ್. ನಾವು ಹೇಗೆ ನಡ್ಕೊಂತಿದೀವೋ ಅದನ್ನ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಕಲಿತಾ ಇದ್ದಾರೆ. ನಾವುಗಳು ತೋರಿಸ್ತಾ ಇದೀವಿ, ಜಗಳ ಮಾಡಿನೂ ನಾವು ವಾಪಸ್ ಬಂದು ನಾವು ಅದನ್ನ ಸಾರ್ಟ್ ಔಟ್ ಮಾಡ್ಕೊಬೋದು ಅಂತ ತೋರಿಸಿದಾಗ ಮಕ್ಕಳು ಫಾಲೋ ಮಾಡ್ಕೊಂಡು ಅದು ನೆಕ್ಸ್ಟ್ ಜನರೇಷನ್ ಆಗ್ತಾ ಇದೆ. ಲೆಟ್ ಅಸ್ ಸೆಟ್ ಎಕ್ಸಾಂಪಲ್, ಲೆಟ್ ಅಸ್ ಸ್ಪ್ರೆಡ್ ಪಾಸಿಟಿವಿಟಿ, ಹ್ಯಾಪಿನೆಸ್. ದಟ್ ಇಸ್ ಹ್ಯಾಪಿ ಬಿಗ್ ಬಾಸ್. ಯಾಕೆ ನಾವು ಈ ಟ್ರೆಂಡ್ ಸೆಟ್ ಮಾಡಬಾರ್ದು? ಕೂಲ್. ಆ್ಯಂಡ್ ಲಾಸ್ಟಲ್ಲಿ ಎಲ್ಲ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಒಂದೊಂದು ಅವ್ರ ಹೆಸರುಗಳು ಹೇಳ್ತೀನಿ, ಆ್ಯಂಡ್ ಜೊತೆಗೆ ಕೆಲವೊಂದು ವರ್ಡ್ಗಳು ಹೇಳ್ತೀನಿ. ಒನ್ ವರ್ಡಲ್ಲಿ ನೀವು ಆನ್ಸರ್ ಮಾಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ. ಬಿಗ್ ಬಾಸ್ ಕಂಟೆಸ್ಟೆಂಟಿಂದ ಸ್ಟಾರ್ಟ್ ಮಾಡ್ತೀನಿ. ವಿನಯ್ ಗೌಡ. ಮಾಸ್ಟರ್ ಮೈಂಡ್. ಪ್ರತಾಪ್. ಬ್ರೇನಿ. ಕಾರ್ತಿಕ್. ಬುದ್ಧಿವಂತ ಅವ್ನಿಗೆ. ಬುದ್ಧಿವಂತ. Yes. ಕಾರ್ತಿಕ್. ಕರೇಜಿಯಸ್. ತನಿಷಾ. ಬೋಲ್ಡೆಸ್ಟ್. ನಮೃತ ಗೌಡ. ಬ್ಯೂಟಿಫುಲ್ ಫ್ರಮ್ ಹಾರ್ಟ್ ಆ್ಯಂಡ್ ಸೋಲ್. ತುಕಾಲಿ ಸಂತೋಷ್. ಹ್ಯಾಪಿ ಹಾರ್ಟ್. ಓಕೆ. ವರ್ತೂರ್ ಸಂತೋಷ್. ಮುಗ್ಧತೆ ಅಂದರೆ ಗೋಲ್ಡನ್ ಹಾರ್ಟ್ ಅಂತ ಹೇಳ್ಬೋದು ಅವರಿಗೆ. ಮೈಕಲ್. ಸ್ಟ್ರಾಂಗೆಸ್ಟ್. ಸ್ನೇಹಿತ್. ಇದಕ್ಕೆ ನಾನು ಥಿಂಕ್ ಮಾಡ್ತೀನಿ. ಮರ್ತು ಬಿಟ್ಟಿದ್ರ? ನೋ ಅವ್ರದ್ದು ಇಸ್ ಅ ಚಾಮ್. ಓಕೆ. ಗೌರಿ ಶಕ್ಕಿ. ಹರೀಶ್ ಅವರು ಜೆಂಟಲ್ಮೆನ್. ಸಿರಿ. ಸ್ವೀಟ್ ಹಾರ್ಟ್. ಭಾಗ್ಯಶ್ರೀ. ಒಂಥರ ಲವ್ಲಿ ಪರ್ಸನ್. ಇಸ್ ಲವ್ಲಿ, ಲವಬಲ್. ಸುದೀಪ್ ಸರ್. ಒಂದು ವರ್ಡಲ್ಲಿ ಅವ್ರನ್ನ ಡಿಸ್ಕ್ರೈಬ್ ಮಾಡೋಕ್ಕಾಗೋದೇ ಇಲ್ಲ. ಯಾವುದೋ ಒಂದು ವೀಕೆಂಡ್ ಹಾಡು ತೋರಿಸ್ತಾರೆ. ಐ ಕ್ಯಾನ್ ಜಸ್ಟ್ ಡೂ ದಿಸ್. ಅವರಿಗೆ ಅವರು ಇಡೀ ಕರ್ನಾಟಕ ಅಲ್ಲ, ನಮ್ಮ ಇಡೀ ಇಂಡಿಯಾದ ಹಾರ್ಟ್ ಅವರು. ಆ್ಯಂಡ್ ಈಸ್ ದ ಪ್ಯೂರೆಸ್ಟ್ ಆಫ್ ಆಲ್. ಆ್ಯಂಡ್ ನನ್ನ ಲೈಫಲ್ಲಿ ಒಂದು ದೊಡ್ಡ ಐ ಥಿಂಕ್ ಈ ಶೋ ಆದಮೇಲೆ ಸ್ಪೆಷಲಿ ನಾನು ಅವ್ರ ದೊಡ್ಡ ಫ್ಯಾನ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಐ ಆಮ್ ರಿಯಲಿ ಪ್ರೌಡ್ ಆ್ಯಂಡ್ ಹ್ಯಾಪಿ. ಆ್ಯಂಡ್ ಅವ್ರ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ನಾನು ಹಾಗೆ ನೆನ್ಪಿಟ್ಕೊಳ್ತೀನಿ. ಐ ಥಿಂಕ್ ಅವ್ರ ಹೆಸರು ಇಟ್ ವಿಲ್ ಬಿ ಎನ್ಗ್ರೇವ್ಡ್ ಇನ್ ಮೈ ಹಾರ್ಟ್ ಫಾರ್ ಎವರ್. ಬಿಗ್ ಬಾಸ್. ಮೈ ಕ್ರಶ್, ಮೈ ಲವ್. ಟ್ರೋಫಿ. ಡ್ರೀಮ್. ಕೂಲ್. ಸೊ ಎನಿವೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು? ಇವಾಗ ಚಾರ್ಲಿ ಆಗಿತ್ತು, ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ರು, ಸಿನಿಮಾ ಇದ್ದು ಬಿಟ್ಟು ಹೋಗಿರೋದು ಬಿಗ್ ಬಾಸ್ಗೋಸ್ಕರ? ಇಲ್ಲ, ಆಗಿದೆಯಾ? ಅವಕಾಶಗಳಿದ್ದು ಇನ್ನೇನು ಹೋಗ್ಬೇಕು? ಎಸ್, ದೊಡ್ಡ ಮೂವಿನ ಹೇಳಕ್ಕಾಗಲ್ಲ ಹೆಸರು. ಬಿಕಾಸ್ ಆಫ್ ಕೋರ್ಸ್ ಇವಾಗ ನಾನು ಮಾಡಿಲ್ಲ ಅಂದ್ರೆ ಇವಾಗ ಅವರು ನಾವು ನ್ಯೂಸ್ ಇದು ಮಾಡ್ಕೊಂಡು ಡೆಫಿನೆಟ್ಲಿ ಕಾಯ್ತಾ ಇರ್ತಾರೆ. ಇವಾಗ ಸಂಗೀತ ಒಳಗೋಗಿ ಇನ್ನೂ ಫೇಮಸ್ ಆಗಿ ಬಂದಿದ್ದಾರೆ ಅಂತ ವೇಟ್ ಮಾಡಿದ್ರು ಮಾಡ್ಬೋದಲ್ವಾ? ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಕೂಡ. ಸೊ ವಾಪಸ್ ಬರಲಿ, ತೊಂದರೆ ಇಲ್ಲ. ಆ್ಯಂಡ್ ನಿಮ್ಗೆ ಏನಿದೆ, ಯಾವ ಥರ ಒಂದು ಡ್ರೀಮ್ ರೋಲ್? ಇವಾಗ ಆಚೆ ಬಂದಿದ್ದೀರಾ, ಸಾಕಷ್ಟು ಇರುತ್ತೆ ತಲೆಯಲ್ಲಿ, ಆ್ಯಕ್ಟ್ರೆಸ್ ಆಗಿ ಬೆಳಿಬೇಕು, ದೊಡ್ಡ ಸಿನಿಮಾ ಅಥವಾ ಈ ಥರ ಒಂದು ಪಾತ್ರಗಳು ಮಾಡಬೇಕು, ಐ ನೀಡ್ ಟು ಪ್ರೂವ್ ಆಸ್ ಆ್ಯಕ್ಟ್ರೆಸ್ ಆಗಿ ಹೀಗೆ ಅನ್ನೋದಿರುತ್ತೆ. ಏನಿದೆ ನಿಮ್ಮ ಮೈಂಡಲ್ಲಿ ಒಂದು? ಸಿ ದ ಮೇನ್ ರೀಸನ್, ಅನದರ್ ರೀಸನ್ ನಾನು ಬಿಗ್ ಬಾಸಿಗೆ ಏನಿಗೆ ಹೋಗ್ಬೇಕಂತ ಇದ್ದೆ, ಯಾಕೆ ನಾನು ಪರ್ಸ್ನಾಲಿಟಿ ತೋರಿಸ್ಕೊಬೇಕು ಅಂತ ಇದ್ದೆ ಅಂದರೆ, ಆ್ಯಸ್ ಅನ್ ಆ್ಯಕ್ಟರ್ ಸ್ಪೆಷಲಿ ಆ್ಯಸ್ ಅ ವುಮೆನ್, ನಂಗೆ ವುಮೆನ್ ಓರಿಯೆಂಟೆಡ್ ಮೂವೀಸ್ ಮಾಡಬೇಕು ಅಂತ ತುಂಬ ಆಸೆ. ಪ್ರತಿಯೊಂದು ಫೀಮೇಲ್ ಆ್ಯಕ್ಟರಿಗೂ ಇರುತ್ತೆ ವುಮೆನ್ ಓರಿಯೆಂಟೆಡ್ ಮಾಡಬೇಕು, ಮಹಾನಟಿ ರೀತಿ ಮೂವಿ ಮಾಡಬೇಕು ಅಂತ. ಆ್ಯಂಡ್ ಅಂಥ ಮೂವಿ ಮಾಡಿ ಅದು ಕರ್ನಾಟಕದಲ್ಲಿ ಓಡಬೇಕಂದ್ರೆ ನಮಗೂ ಕೂಡ ಒಂದು ವ್ಯಾಲ್ಯೂ ಇರಬೇಕು. ಸುಮ್ಮನೆ ನಾವು ಹೋಗೋಕ್ಕಾಗಲ್ಲ, ನಮ್ಮ ಪರ್ಸ್ನಾಲಿಟಿಲಿ ಅದು ದಮ್ ಇರಬೇಕು. ಆ್ಯಂಡ್ ಐ ಥಿಂಕ್ ಐ ಪ್ರೂವ್ಡ್ ಇಟ್. ಸೊ ಅಂಥ ಮೂವೀಸ್ ನಾನು ಮಾಡಬೇಕಂತ ಇದ್ದೀನಿ. ಎಸ್, ಸಮಥಿಂಗ್ ಲೈಕ್ ಚಾಲೆಂಜಿಂಗ್, ಬರ್ಫಿ, ಫಿಸಿಕಲಿ ಚಾಲೆಂಜ್ಡ್ ಆರ್ ಬ್ಲೈಂಡ್, ಇಲ್ಲಾಂದರೆ ಲೈಕ್ ಮಹಾನಟಿ, ಇಂಥ ಪಾತ್ರಗಳು, ಆಟೋಬಯೋಗ್ರಾಫ್. ಐ ವುಡ್ ಲವ್ ಟು ಡೂ ದ್ಯಾಟ್. ಕೊನೆಯದಾಗಿ ಬಳೆ ಅಂದರೆ ನಿಮ್ಮ ಪ್ರಕಾರ ಬಳೆ ಅಂದರೆ ಏನಂತ? ಏನು ಶಕ್ತಿ? ತುಂಬ ಎಕ್ಸ್ಪ್ಲೈನ್ ಮಾಡಿದಿರಾ, ತುಂಬ ಕೊಟ್ಟಿದ್ದೀರಾ. ಮುಂದೆ ಏನಾದರೂ ಬಳೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೋದಾ ಕರ್ನಾಟಕ? ಸಿ ಬಳೆ ಇದೆಯಲ್ವಾ, ದಟ್ಸ್ ಅ ಸೈಂಟಿಫಿಕ್ ರೀಸನ್ ಯಾಕೆ ನಾವು ಬಳೆ ಹಾಕ್ತೀವಿ ಅಂತ ಕೊಡೋದು. ಎವ್ರಿ ಟೈಮ್ ಇಟ್ ವೈಬ್ರೇಟ್ಸ್ ಅಲ್ಲ, ಇಟ್ ಗಿವ್ಸ್ ಅ ಲಾಟ್ ಆಫ್ ಪಾಸಿಟಿವ್ ಎನರ್ಜಿ. ಇಟ್ಸ್ ಪಾಸಿಟಿವಿಟಿ. ಪ್ರತಿ ಸಲ ಅದು ವೈಬ್ರೇಟ್ ಆದಾಗ ಯಾಕೆ ನಾವು ಏನಾದರೂ ಇನ್ಸ್ಟ್ರೂಮೆಂಟಲ್ ಸೌಂಡ್ ಏನಿಗೆ ಜನರೇಟ್ ಮಾಡ್ತೀವಿ? ಇಟ್ಸ್ ಪಾಸಿಟಿವಿಟಿ, ವೈಬ್ರೇಷನ್ಸ್. ಪ್ರತಿ ಸಲ ಒಂದು ಸೌಂಡ್ ಕ್ರಿಯೇಟ್ ಆದಾಗ ಪಾಸಿಟಿವಿಟಿ ಕೊಡ್ತೀವಿ. ಹೆಣ್ಣಂದ್ರೇ ಪಾಸಿಟಿವಿಟಿ. ಥ್ಯಾಂಕ್ ಯು ಸಂಗೀತ, ಒಳ್ಳೇದಾಗಲಿ ನಿಮ್ಮ ಫ್ಯೂಚರ್ ಕರಿಯರ್ಗೆ. ಆಚೆ ಬಂದಿದ್ದೀರಾ ಒಂದು ಬಿಗ್ ಬಾಸ್ ಕೋಟೆಯಿಂದ, ಹೊರಗಡೆ ಜಗತ್ತಿಗೆ ವೆಲ್ಕಮ್ ಬ್ಯಾಕ್. ಎಂಜಾಯ್ ಮಾಡಿ, ಜನಗಳನ್ನ ಮೀಟ್ ಮಾಡಿ,
ಸಾಕಷ್ಟು ಪ್ರೀತಿನೂ ಸಿಗುತ್ತೆ, ಕ್ವಶನ್ಗಳು ಕೇಳ್ಬೋದೇನೋ. ಸೊ ನಿಮ್ಮ ಕರಿಯರ್ ಬ್ರೈಟ್ ಆಗಿರಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸೊ ಮಚ್. ಓಕೆ, ಇದಾಗಿತ್ತು ಸಂಗೀತ ಶೃಂಗೇರಿ ಅವರ ಜೊತೆ ಒಂದು ಮಾತುಕತೆ. ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.